Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಪ್ರಿಯರೇ, ಈ ಒಂದು ಸುಂದರವಾದ ಸಮಯ, ಅನುಗ್ರಹಭರಿತವಾದ ಸಮಯ, ನಾವೆಲ್ಲರೂ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇರುವಂತಹ ಸಮಯ. ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನಮ್ಮೆಲ್ಲರಿಗೂ ನಿಜವಾಗಿಯೂ ಉಪದಾಯಕ. ಆದರೆ ಯಾರು ಕೇಳಬೇಕೆಂಬುದನ್ನು ದೇವರು ಕಿವಿ ತೆರೆದಿರ್ತಾರೆ, ಅವರು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಕಿವಿಯನ್ನು ಮುಚ್ಚಿಕೊಳ್ಳುವವರಿಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಎಂಬುದು ಸ್ವತಂತ್ರವಾದದ್ದು. ದೇವರ ವಾಕ್ಯ ಸ್ವತಂತ್ರವಾದದ್ದು. ದೇವರ ವಾಕ್ಯವನ್ನು ಆಲಿಸುವ ಯಾವ ವ್ಯಕ್ತಿ, ನಾನು ನೀವು ಯಾರೇ ಆದರೂ, ಅಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು, ದೇವರ ಆತ್ಮನು ನನ್ನೊಡನೆ ಇದ್ದಾರೆ. ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸುವ ನಮ್ಮಲ್ಲಿ ದೈವತ್ವದ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ತದೆ. ಪ್ರಿಯ, ದೇವರ ವಾಕ್ಯವೆಂಬುದು ಎಷ್ಟು ಶ್ರೇಷ್ಠಕರವಾದದ್ದು ಎಂಬುದನ್ನ ಬಹುಶಃ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಅರ್ಥ ಮಾಡ್ಕೊಳ್ಳೋದನ್ನು ಸಹ ಇರಬಹುದು. ನನ್ನ ಅನುಭವದಲ್ಲಿ ಹೇಳ್ತೇನೆ, ಎಷ್ಟೋ ಜನ ಹಲವಾರು ವರ್ಷಗಳಿಂದ ದೇವರ ವಾಕ್ಯವನ್ನು ಕೇಳಿ ಬಂದವರಿದ್ದಾರೆ. ಸ್ವಾರ್ಥಕ್ಕಾಗಿ ದೇವರ ವಾಕ್ಯವನ್ನು ಕೇಳುವುದನ್ನು ಬಿಟ್ಟವರು ಇದ್ದಾರೆ. ದೇವರ ವಾಕ್ಯವೆಂಬುದು ಸ್ವಾರ್ಥವಲ್ಲ, ನಿಸ್ವಾರ್ಥ. ನಾನು ದೇವರ ಮುಂದೆ ಕುಳಿತುಕೊಳ್ಳುತ್ತೇನೆ ಎಂಬುದಾದರೆ ಅದು ದೇವರ ವಾಕ್ಯ ಇದ್ದರೆ ಮಾತ್ರನೇ ದೇವರ ಮುಂದೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ. ದೇವರ ವಾಕ್ಯವಿಲ್ಲದೆ ನಾನು ದೇವರ ಮುಂದೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನ್ನ ಕಾಲಿಗೆ ದಾರಿದೀಪ ದೇವರ ವಾಕ್ಯವೇ, ಬೇರೆ ಯಾವುದೂ ಅಲ್ಲ. ಹುಡುಕಿ ಹೋಗಿ ನಾನು ಕುಳಿತುಕೊಳ್ಳುತ್ತೇನೆ, ಹುಡುಕಿ ಹೋಗಿ ನಾವು ಕುಳಿತುಕೊಳ್ಳುತ್ತೇವೆ. ನೋಡಿ, ಹೆಚ್ಚಾಗಿ ನಾವು ಪ್ರಾರ್ಥನೆಯಲ್ಲಿ ತಲ್ಲೀನರಾಗುವಾಗ ನಮಗೆ ಪ್ರಾರ್ಥಿಸಬೇಕೆಂಬ ಹಂಬಲ ಉಂಟಾಗ್ತದೆ, ವಿಶ್ವಾಸ ಉಂಟಾಗ್ತದೆ. ಅದರಲ್ಲಿ ಇಬ್ಬಗೆಯ ಸ್ವಭಾವವನ್ನು ನಾವು ನೋಡುತ್ತೇವೆ. ಹೊಸದಾಗಿ ದೇವರನ್ನ ಕಂಡು ಪ್ರಾರ್ಥಿಸುವವನ ಸ್ವಭಾವ, ಹಾಗೂ ದೇವರನ್ನ ಕಂಡು 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 ದೇವರೇ ನನ್ನ ಜೀವನ ಎಂದು ದೇವರೊಂದಿಗೆ ಒಂದಾಗುವವನ ಸ್ವಭಾವ. ಅವನೆಂದಿಗೂ ದೇವರ ವಾಕ್ಯವನ್ನು ನಿರಾಕರಿಸುವುದಿಲ್ಲ. ರಸ್ತೆಯಲ್ಲಿದ್ದರೂ ಅವನಲ್ಲಿ ನಿಂತು ನೋಡುತ್ತಾನೆ. ಬೀದಿಯಲ್ಲಿ ಒಂದು ವಾಕ್ಯ ಕಂಡ್ರೆ ಅಲ್ಲಿ ನಿಂತು ಅವನು ನೋಡುತ್ತಾನೆ. ಅವನು ವಿಶ್ವಾಸಿ, ದೇವರ ವಾಕ್ಯದ ವಿಶ್ವಾಸಿ. ನನ್ನ ಜೀವಿತದಲ್ಲಿ ನನ್ನ ಅನುಭವ, ಪ್ರಿಯರೇ, ನಾನು ಸುಮಾರು ಇಷ್ಟೋ ವರ್ಷಗಳಿಂದ ಇದ್ದೇನೆ. ನನಗೆ ಬುದ್ಧಿ ಬಂದ ದಿನದಿಂದ, ನಾನು ಬಿಸ್ನೆಸ್ ಪ್ರಾರಂಭ ಮಾಡಿದ ದಿನದಿಂದ ಇರಬಹುದು, ಅದಕ್ಕೆ ಮುಂಚಿತವಾಗಿರಬಹುದು, ಎಲ್ಲಿ ಧ್ಯಾನ ಎಂದು ಅರಿವಾದರೆ ಅದು ಯಾವ ಪಂಗಡದವರ ಧ್ಯಾನವಾಗಿ, ಯಾವ ಸಭೆಯವರ ಧ್ಯಾನವಾಗಬಹುದು, ವಾಲ್ ಪೋಸ್ಟ್ ಕಂಡ ತಕ್ಷಣ ನಾನು ಅವತ್ತು ಅಂಗಡಿ ರಜೆ, 2 ದಿನ 3 ದಿನ ಆದರೂ ರಜೆ, ಹುಡುಕಿ ಹೋಗ್ತಾ ಇದೆ. ನನಗೆ ಬೇಕಾದದ್ದು ಡಿನಾಮಿನೇಷನ್, ಸಭೆಗಳಲ್ಲ, ದೇವರ ವಾಕ್ಯ. ನನಗೆ ಸಜೀವ ಕೊಡುವಂಥದ್ದು ಡಿನಾಮಿನೇಷನ್, ಸಭೆಗಲ್ಲ, ದೇವರ ವಾಕ್ಯ. ನನಗೆ ರಕ್ಷಣೆ ಕೊಡುವಂಥದ್ದು ಡಿನಾಮಿನೇಷನ್, ಸಭೆಗಳಲ್ಲ, ದೇವರ ವಾಕ್ಯ. ನನ್ನನ್ನು ಪರಿವರ್ತನೆಗೊಳಿಸುವುದು ಡಿನಾಮಿನೇಷನ್ ಅಲ್ಲ, ದೇವರ ವಾಕ್ಯ. ಹಾಗೆ ಅದು ಒಂದು ವಿಶ್ವಾಸಿಯ ಪಾತ್ರ, ಅದೊಂದು ವಿಶ್ವಾಸಿಯ ಪಾತ್ರವಲ್ಲ. ನಾವು ಅವುಗಳನ್ನು ಅರಿಯಬೇಕು, ನಾವು ಅವುಗಳನ್ನು ತಿಳಿಯಬೇಕು.
ವಿಶ್ವಾಸಿ ಅಂದರೆ ಆ ವಿಶ್ವಾಸಿಗೆ ಒಂದು ಪ್ರೈವೇಟ್ಸಿ ಇರ್ತದೆ. ಆ ವಿಶ್ವಾಸಿಯ ಸ್ವಭಾವದಲ್ಲಿ ಆತನ ಗುಣಲಕ್ಷಣಗಳು ಗೌಪ್ಯವಾಗಿರುತ್ತದೆ ಪ್ರಿಯರೇ. ಇದು ಎಷ್ಟು ಜನರಿಗೆ ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ, ಅರ್ಥ ಆಗಬೇಕು ಎಂಬುದಾಗಿ ದೇವರಲ್ಲಿ ನಾನು ಕೇಳ್ತೇನೆ. ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಕಂಡುಕೊಳ್ತಾ ಹೋಗುವಾಗ ಆ ದೇವರ ಕಂಡುಕೊಳ್ಳುವಿಕೆ ನಮ್ಮನ್ನ ಪರಿಪಕ್ವತೆಗೆ ಕರೆದುಕೊಂಡು ಹೋಗ್ತದೆ. ಪ್ರಾರ್ಥಿಸ್ತಾ ಎರಡು ಬಗೆಯಾದಂತಹ ಕಾರ್ಯಗಳು ನಡೆಯುತ್ತದೆ. ಮೊದಲನೆಯ ಕಾರ್ಯ ಸೈತಾನನು ಆ ಪ್ರಾರ್ಥನೆಯನ್ನು ನಿಲ್ಲಿಸುವುದಕ್ಕಾಗಿ, ಅಥವಾ ಆ ಪ್ರಾರ್ಥನೆಗೆ ಅಡಚಣೆ ತರುವುದಕ್ಕಾಗಿ, ಅಥವಾ ಪ್ರಾರ್ಥನೆಯಿಂದ, ಆ ವಾಕ್ಯದಿಂದ, ಅಥವಾ ಒಂದು ವ್ಯಕ್ತಿಯಿಂದ, ಒಬ್ಬ ಯಾಜಕನಿಂದ, ಒಬ್ಬ ಶುಶ್ರೂಷಕನಿಂದ ಅವನ ರಕ್ಷಣೆ ಹೊಂದುತ್ತಾನೆ ಎಂಬುದು, ಅಥವಾ ಅವನ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂಬುದು ಆ ಸೈತಾನನಿಗೆ ಗ್ರಹಿಕೆ ಆಗುವಾಗ ಅದು ಅವನ ಪ್ರಾರ್ಥನೆಯನ್ನು ಮೊಟಕುಗೊಳಿಸುತ್ತದೆ. ಅವನಲ್ಲಿ ಹಠಮಾರಿತನವನ್ನು ತಂದು, ವಾಕ್ಯ ಹೇಳ್ತದೆ, ನಾವು ಮುಂದೆ ಧ್ಯಾನಿಸ್ತೇವೆ, ಹಠಮಾರಿತನವನ್ನು ತಂದು ಅಥವಾ ಕೆಟ್ಟದನ್ನು ತಂದು ಆ ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ಅಥವಾ ಆ ವ್ಯಕ್ತಿಯಿಂದ ಅಥವಾ ಪ್ರಾರ್ಥನೆಯಿಂದ ಅವನನ್ನು ದೂರ ಮಾಡುತ್ತದೆ. ಎರಡನೆಯದು, ನಾನು ಪ್ರಾರ್ಥಿಸಿ ಹೋಗುವಾಗ, ಆ ಪ್ರಾರ್ಥನೆಯಲ್ಲಿ ನಾನು ಬಲಿತು ಹೋಗುವಾಗ, ನನಗೆ ತಕ್ಕದ್ದಾದಂತ ಆತ್ಮಿಕವಾದ ಆಹಾರ ಸಿಕ್ಕುವಾಗ, ಅಂದರೆ ಈ ಸ್ವರ್ಗೀಯ ಮನ್ನಾ ಇರಬಹುದು. ಸೊ ಬೇರೆ ಎಷ್ಟೆಷ್ಟೋ ಶುಶ್ರೂಷಕರು, 100 ಜನ ಇದ್ದಾರೆ ಗುರುಗಳು, ಶುಶ್ರೂಷಕರು. ಸೊ ನನಗೆ ಬೇಕಾದಂತ ಮನ್ನಾ ನನಗೆ ಸಿಕ್ಕುವಾಗ, ಹೇಗೆ ದೇಹಕ್ಕೆ ಆಹಾರ ಸಿಕ್ಕುವಾಗ ಈ ದೇಹ ಬಲವಂತದೋ, ಆಗ ಆತ್ಮಕ್ಕೆ ಆಧ್ಯಾತ್ಮಿಕತೆಗೆ ತಕ್ಕಂತ ಆಹಾರ ಸಿಕ್ಕುವ ವ್ಯಕ್ತಿಯ ಮೂಲಕ ಸಿಗ್ತಾ ಇರಬೇಕಾದರೆ ಅದು ಎನರ್ಜಿಗೊಳಿಸುತ್ತದೆ, ವಿಶ್ವಾಸವನ್ನು ದುಪ್ಪಟ್ಟಪಡಿಸುತ್ತದೆ. ಅದು ಕೊರತೆಗಳನ್ನು ನೋಡುವುದಿಲ್ಲ, ಶೋಧನೆಗಳು ಬಂದರೆ ಅವುಗಳನ್ನು ಕೇರ್ ಮಾಡೋದಿಲ್ಲ. ಅದು ದೇವರಿಂದ ದೂರ ಮಾಡುವಂತ ಯಾವ ಪ್ರಸಂಗಗಳು ಬಂದರೂ ಸಹ ಅದು ಅವುಗಳನ್ನು ಬಹಿಷ್ಕರಿಸುತ್ತದೆ. ಆ ದೇವರಲ್ಲಿಯೇ ನೆಲೆಯಾಗುವುದಕ್ಕೆ, ಆ ದೇವರ ಜ್ಞಾನದಿಂದ ತುಂಬಿಕೊಳ್ಳುವುದಕ್ಕೆ ಪ್ರೇರೇಪಿಸುತ್ತದೆ ವಿಶ್ವಾಸ. ಅದೇ ಹೇಳುವುದು ಅಚಲವಾದ ವಿಶ್ವಾಸ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ಧ್ಯಾನಿಸ್ತೇವೆ, ಹಲವಾರು ವಿಧದಲ್ಲಿ ವಿಶ್ವಾಸಿಗಳ ಸಮೂಹಗಳನ್ನು ನಾವು ನೋಡುತ್ತೇವೆ. ಪ್ರಾರ್ಥಿಸುವವರ ಅನೇಕ ವಿಷಯಗಳನ್ನು ಸಹ ನಾವು ನೋಡುತ್ತೇವೆ. ಇವತ್ತು ಪ್ರಾರ್ಥನೆ ಎಂದು ಹೇಳುವುದಾದರೆ, ಇವತ್ತಿನ ಪ್ರಾಪಂಚಿಕ ಜೀವಿತದಲ್ಲಿ 95% ಎಂಬುದಾಗಿ ಹೇಳಬಹುದು ಕೇವಲ ಸ್ವಾರ್ಥಭರಿತ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ದೇವರೊಂದಿಗೆ ಐಕ್ಯವಾಗುವಂತಹ ಪ್ರಾರ್ಥನೆ ಇರುವುದಿಲ್ಲ. ಕೇವಲ ಮನುಷ್ಯ ಸಂಬಂಧವಾದಂತಹ, ಮನುಷ್ಯನ ಅವಶ್ಯಕತೆಯಾದಂತಹವುಗಳಿಗಾಗಿ ಮಾತ್ರ ದೇವರ ಮುಂದೆ ಹೋಗಿ ನಾವು ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೇವೆ. ಅದು ಪ್ರಾರ್ಥನೆ ಅಲ್ಲ. ನಿಮಗೆ ಎಷ್ಟೋ ವಿಧದಲ್ಲಿ ಹೇಳಿರ್ಬೋದು, ಕೇಳಿರಿ ಕೊಡಲಾಗುವುದು ಅಂತ ಹೇಳಿದರೆ ನೀವು ಕೇಳಿ ಸಮಥಿಂಗ್ ಏನೇನೋ ಹೇಳಿರ್ಬೋದು. ನಿನಗಾಗಿ, ನಿನ್ನ ಅತ್ಯವಶ್ಯಕತೆಗಾಗಿ ನೀನು ಪ್ರಾರ್ಥಿಸುವುದಾದ್ರೆ ಅದು ಪ್ರಾರ್ಥನೆ ಅಲ್ಲ. ಅಲ್ಲಿ ಯಾಕೆಂದ್ರೆ ಸ್ವಾರ್ಥವಿದೆ. ಬೈಬಲ್ ಶ್ರೀಪುಟ ತೆಗೆದುಕೊಳ್ಳೋದಾದ್ರೆ ನಾವು ನೋಡ್ಬೋದು, ಮರಣ ಹೊಂದಿದವರಿಗಾಗಿ ಪ್ರಾರ್ಥಿಸೋದು, ರೋಗಿಗಳಿಗಾಗಿ ಪ್ರಾರ್ಥಿಸೋದು. ನೋಡಿ, ಅಲ್ಲಿ ಅಂದ್ರೆ ಎಲ್ಲ ಪರರಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಪರರಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ತನಗಾಗಿ ಪ್ರಾರ್ಥಿಸುವಂತಹ ವ್ಯಕ್ತಿಯನ್ನು ನಾವು ನೋಡುವುದಿಲ್ಲ. ತನಗಾಗಿ ಪ್ರಾರ್ಥಿಸಿದಂತ ವ್ಯಕ್ತಿಯನ್ನ ನಾವು ವಾಚನನ್ನು ನೋಡಿದರೂ ಸಹ ತನಗಾಗಿ ಪ್ರಾರ್ಥಿಸಿದಂತ ಯಾವ ಕಾರ್ಯವೂ ಸಿದ್ಧಗೊಳ್ಳುವುದಿಲ್ಲ. ವಿಶ್ವಾಸಿಯ ಜೀವಿತದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಮೂಲವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಯೇಸು ಸ್ವಾಮಿಯನ್ನೇ ನಾವು ತೆಗೆದುಕೊಳ್ಳಬಹುದು. ಗೆತ್ಸೆಮನೆ ತೋಪಿನಲ್ಲಿ ಹೋಗಿ ತನ್ನ ರಕ್ತದ ಜೀವಿತವನ್ನ, ಆ ಮರಣದ ಜೀವಿತವನ್ನ ಚಿಂತಿಸಿ ಅದರಿಂದ ತಪ್ಪಿಸಿಕೊಳ್ಳಬೇಕೆಂದು ಯತ್ನಿಸಿ ಗೆತ್ಸೆಮನೆ ತೋಪಿನಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅದನ್ನ ನನಗೆ ಈ ಮರಣ ಬೇಡ ಎಂಬುದಾಗಿ. ಆದರೆ ತಪ್ಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಪ್ರೇಷಿತರ ಮುಂದೆ ಎಂತಹ ಘೋರವಾದ ಸಮಸ್ಯೆಗಳು, ಹೋರಾಟಗಳು ಬಂತು, ಅವಮಾನಗಳು, ನಿಂದೆಗಳು ಬಂತು.
ಅವರನ್ನ ರಕ್ತಸಾಕ್ಷಿಯಾಗಿ ಕೊಲೆಗೈಯಲ್ಪಡುವಂತಹ ಕ್ಷಣಗಳು ಬಂತು. ಅವರಿಗಾಗಿ ಪ್ರಾರ್ಥಿಸಲೇ ಇಲ್ಲ. ನನಗೆ ರಕ್ಷಣೆಯನ್ನು ಕೊಡಿ ಅಂತ ಕೇಳಲೇ ಇಲ್ಲ. ನನಗೆ ಜೀವ ಉಳಿಸಿ ಎಂದು ಕೇಳಲೇ ಇಲ್ಲ. ದೇವರ ಮಹಿಮೆಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು. ಹಾಗೆ ನಾವು ಈ ವಿಶ್ವಾಸದ ಹಾದಿಯಲ್ಲಿ ನಾವು ನೋಡುವಾಗ 2 ಮಕೇಬರಿಗೆ ಬರೆದಂತ ಪುಸ್ತಕದಲ್ಲಿ ನಾವು ತೆಗೆದುಕೊಂಡು ಹೋಗುತ್ತೇವೆ ಎಂಬುದಾದರೆ, ಮಕಾಬಿಯರ ಪುಸ್ತಕವನ್ನು ನಾವು ತೆಗೆದು ಸ್ವಲ್ಪ ಉರುಳಿಸ್ತೇವೆ ಎಂಬುದಾದರೆ, ಆ ಮಕಾಬಿಯರ ಪುಸ್ತಕದಲ್ಲಿಯೂ ಸಹ ನಾವು ನೋಡಬಹುದು. ಒಮ್ಮೆ ತೆಗೆಯೋಣ, ಅಲ್ಲ ಸ್ವಲ್ಪ ತೆಗೆಯೋಣ, ಚಿಂತನೆಗೆ ತೆಗೆದುಕೊಳ್ಳೋಣ. ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡುವಂಥದ್ದು 7 ಜನ, ಒಂದೇ ಕುಟುಂಬದಲ್ಲಿ 7 ಜನರನ್ನ ಕೊಲೆಗೈಯುವುದನ್ನು ನಾವು ನೋಡ್ತೇವೆ. ಒಂದು ತಾಯಿ ತನ್ನ 7 ಮಕ್ಕಳನ್ನ ತನ್ನ ಕಣ್ಣು ಮುಂದೆ ವಧಿಸುವುದನ್ನು ನೋಡುತ್ತಾಳೆ. ಆದರೆ ಆಕೆ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದೇ ಇಲ್ಲ, ಜೀವ ಉಳಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದೇ ಇಲ್ಲ. ನಾವು ಅದೇ ಮಕೇಬಿಯರ ಪುಸ್ತಕದಲ್ಲಿ ಸ್ವಲ್ಪ ಹಿಂದೆ ಹೋಗುವುದಾದ್ರೆ, ಮೊದಲನೆಯ ಮಕಾಬಿಯ ಪುಸ್ತಕಕ್ಕೆ ನಾವು ಹೋಗುವುದಾದ್ರೆ, ಅಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡಬಹುದು. ಇಲ್ಲ, ಎರಡು ಮಕಾಬಿಯದಲ್ಲಿನೇ ನೋಡಿ. ಅಲ್ಲಿ ಒಂದು ಮೇಘದಿಂದ ಸೂರ್ಯನ ತಾಪ ಪೀಠದ ಮೇಲೆ ಬೆಂಕಿ ಇಳಿದಂತ ಇಳಿಬೇಕಾದ್ರೆ ಪ್ರಾರ್ಥನೆ ಮಾಡಿದಂತ ಒಂದು ಸಂದೇಶವನ್ನು ನಾವು ನೋಡ್ತೇವೆ. ಅಂದರೆ ಆಕಾಶದಿಂದ ಬೆಂಕಿ ಇಳಿಯುವಂತೆ ಪ್ರಾರ್ಥಿಸಿದಂತ ಒಂದು ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಎರಡನೇದಾಗಿ ನಾವು ನೋಡಬೇಕಾದರೆ ಅಲ್ಲಿ ನೆಹೆಮೀಯನ ಪ್ರಾರ್ಥನೆಯನ್ನು ಸಹ ನಾವು ನೋಡುತ್ತೇವೆ. ನೋಡಿ, ನೆಹೆಮೀಯನು ಮಾಡುವಂತಹ ಪ್ರಾರ್ಥನೆ ನೋಡಬೇಕಾದ್ರೆ ಅವನು ಸಕಲವನ್ನು ಸೃಷ್ಟಿಸಿದಂತಹ ಪ್ರಭುವೇ ಎಂಬುದಾಗಿ ಹೇಳ್ತಾನೆ. ನೋಡಿ, ಆ ನೆಹೆಮೀಯನ ಪ್ರಾರ್ಥನೆ ಹೇಗೆ ಇದೆ ಎಂಬುದನ್ನು ನೋಡುವ. ಸರ್ವೇಶ್ವರಾದ ದೇವರೇ, ಸಕಲವನ್ನು ಸೃಷ್ಟಿಸಿದ ಪ್ರಭುವೇ, ನೀವು ಭಯಭಕ್ತಿಗೆ ಪಾತ್ರರು, ಸರ್ವಶಕ್ತರು, ಆದರೂ ಕರುಣಾಳುವಾಗ ಸತ್ಯ ಸ್ವರೂಪಿ, ನೀವೊಬ್ಬರೇ ಅರಸರು, ದಯಾಪರರು, ನೀವಲ್ಲದೆ ಬೇರಾರು ಕೃಪಾಳು ನ್ಯಾಯವಂತರು ಇಲ್ಲ. ನೀವು ಸರ್ವಶಕ್ತರು, ಸದಾಕಾಲಕ್ಕೂ ಇರುವವರು, ಇಸ್ರಾಯೇಲರನ್ನು ಸರ್ವ ಆಪತ್ತಿನಿಂದ ಬಿಡುಗಡೆ ಮಾಡಲು ಸದಾ ಸಿದ್ಧರು. ನಮ್ಮ ಪೂರ್ವಜರನ್ನು ನಿಮ್ಮ ಸ್ವಕೀಯ ಪ್ರಜೆಯನ್ನಾಗಿ ಆರಿಸಿಕೊಂಡಿರಿ, ಶುದ್ಧೀಕರಿಸಿದಿರಿ. ಇಸ್ರಾಯೇಲ್ ಸಮಾಜದ ಪರವಾಗಿ ನಾವು ಅರ್ಪಿಸುತ್ತಿರುವ ಬಲಿದಾನಗಳನ್ನು ಅಂಗೀಕರಿಸಿದಿರಿ. ನೀವು ಆರಿಸಿಕೊಂಡ ಪ್ರಜೆಯನ್ನು ಕಾಪಾಡಿ ನಮ್ಮನ್ನು ನಿಮ್ಮ ಪ್ರಜೆಯನ್ನಾಗಿ ಪವಿತ್ರೀಕರಿಸಿದಿರಿ. ಮುಂದೆ ಇದೆ ವಾಕ್ಯ. ಇಸ್ರಾಯೇಲ್ ಸಮಾಜದ ಪರವಾಗಿ ನಾವು ಅರ್ಪಿಸುತ್ತಿರುವ ಬಲಿದಾನಗಳನ್ನು ಅಂಗೀಕರಿಸಿರಿ. ನೀವು ಆರಿಸಿಕೊಂಡ ಪ್ರಜೆಯನ್ನು ಕಾಪಾಡಿ ನಮ್ಮನ್ನು ನಿಮ್ಮ ಪ್ರಜೆಯನ್ನಾಗಿ ಪವಿತ್ರೀಕರಿಸಿರಿ. ಪರಾಕಿಯ ರಾಜ್ಯಗಳಲ್ಲಿ ಅಡಿಯಾಳಾಗಿರುವ ನಮ್ಮ ಜನರನ್ನು ಬಿಡುಗಡೆ ಮಾಡಿರಿ. ಚದರಿ ಹೋದ ನಮ್ಮ ಬಾಂಧವರನ್ನು ಒಂದುಗೂಡಿಸಿರಿ. ಚಿತ್ರಹಿಂಸೆಗೂ ತಾಸರಿಗೂ ಗುಡಿಯಾಗಿರುವ ನಮ್ಮ ಜನತೆಯ ಮೇಲೆ ಕರುಣೆ ತೋರಿರಿ. ಹೀಗೆ ಸರ್ವ ರಾಷ್ಟ್ರಗಳವರು ಇದನ್ನು ಕಂಡು ನೀವೇ ನಮ್ಮ ದೇವರೆಂದು ತಿಳಿದುಕೊಳ್ಳುವರು. ಉದ್ದಟತನದಿಂದ ಅಹಂಕಾರದಿಂದ ಮೆರೆದು ನಮ್ಮನ್ನು ಶೋಷಿಸುವಂತವರು ಸಂಕಟಕ್ಕೆ ಒಳಗಾಗದಂತೆ ಮಾಡಿರಿ. ಮೋಶೆಯು ಮುಂತಿಳಿಸಿದ ಪ್ರಕಾರ ನಿಮ್ಮ ಜನರನ್ನು ನಿಮ್ಮ ಪವಿತ್ರ ನಾಡಿನಲ್ಲಿ ನೆಲೆಗೊಳಿಸಿರಿ. ನೋಡಿ, ಇಲ್ಲಿ ಈ ನೆಹೆಮೀಯನ ಪ್ರಾರ್ಥನೆಯನ್ನು ನೋಡುವಾಗ ಅಲ್ಲಿ ಸ್ವಾರ್ಥವೆಂಬುದೇ ಇಲ್ಲ. ದೇವರು ತನ್ನ ಮುಂದೆ ಇಟ್ಟಂತಹ ಜನತೆಗಾಗಿ ಪ್ರಾರ್ಥಿಸುತ್ತಾರೆ. ದೇವರು ತಮ್ಮ ಮುಂದೆ ಇಟ್ಟಂತಹ ಜನತೆಗಾಗಿ ಪ್ರಾರ್ಥಿಸುತ್ತಾರೆ. ಮಾತ್ರ ಅಲ್ಲ, ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ ದೇವರನ್ನ ಅವರು ಗುಣಗಾನ ಮಾಡುತ್ತಾರೆ. ದೇವರನ್ನ ಗುಣ, ನೀವು ಭಯಭಕ್ತಿಗೆ ಪಾತ್ರರು, ಸರ್ವಶಕ್ತರು, ಕರುಣಾಳು, ಸತ್ಯ ಸ್ವರೂಪಿ, ಅರಸರು, ದಯಾಪರರು, ಕೃಪಾಳು, ನೀತಿವಂತರು, ಸದಾಕಾಲಕ್ಕೂ ಇರುವವರು, ಆಪತ್ತಿನ ಬಿಡುಗಡೆ ಮಾಡುವವರು, ಪೂರ್ವಜರನ್ನ ಕಾದವರು. ದೇವರನ್ನ ಗುಣಗಾನ ಮಾಡುತ್ತಾರೆ ಪ್ರಾರ್ಥನೆ ಮಾಡುವಾಗ. ಇದೇ ಒಂದು ವಿಶ್ವಾಸಿಯ ಪ್ರಾರ್ಥನೆಯ ಸಂಕೇತ. ಅವನು ತನ್ನ ಜೀವಿತದಲ್ಲಿ ವಿಶ್ವಾಸಿಯಾದವನು ಮೊದಲಿಗೆ ದೇವರನ್ನು ಸ್ಮರಿಸುತ್ತಾನೆ, ದೇವರನ್ನು ಗುಣಗಾನ ಮಾಡುತ್ತಾನೆ. ದೇವರು ಮಾಡಿದ ಎಲ್ಲಾ ಮಹತ್ ಕಾರ್ಯಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಅಂದ್ರೆ ಯಾಕೆಂದ್ರೆ ದೇವನಿಗೂ ಆ ವಿಶ್ವಾಸಿಗೆ ಇರುವಂತಹ ಒಂದು ಒಡಂಬಡಿಕೆ. ನೋಡಿ, ನಾವು ಪ್ರೀತಿ ಪಾತ್ರರಾಗಿರ್ಬೇಕಾದ್ರೆ ಕೆಲವು ಸಾರಿ ನಾವು ಫೋನ್ ಕಾಲ್ ಮಾಡ್ತೀವಲ್ವಾ, ಏನೋ ವಿಷಯ ಮಾತಾಡಬೇಕು, ಏನೋ ಹೇಳಬೇಕು. ಕೆಲವರು ಡೈರೆಕ್ಟ್ ಆಗಿ ಇಲ್ಲ ನಾನು ಯಾಕೆ ಮಾಡಿದ್ರೆ ಇಂಥದ್ದು ಸಮಥಿಂಗ್ ಸೋ ಅಂಡ್ ಸೋ ಅಂತ ಹೇಳ್ತೇವೆ. ಇನ್ನು ಕೆಲವನ್ನ ನೋಡ್ಬೇಕಾದ್ರೆ ಅದು ಏನೇ ಕಷ್ಟಕರವಾದ ವಿಷಯ ಇರ್ಬೋದು, ದುಃಖಕರ ವಿಷಯ ಇರ್ಬೋದು, ಸಂತೋಷ ಇರ್ಬೋದು, ಮೊದಲು ಹೇಳ್ತಾರೆ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ಕಾಫಿ ಆಯ್ತಾ,
ಏನು ವಿಶೇಷ? ತದಬಳಿಕ ಹೇಳ್ತಾರೆ. ಅಂದ್ರೆ ಯಾಕೆಂದ್ರೆ ಆ ಒಡಂಬಡಿಕೆ, ಆ ಬಾಂಧವ್ಯದ ಪ್ರಕಟಣೆ. ಹೀಗೆ ದೇವರ ಬಳಿ ಕುಳಿತುಕೊಳ್ಳುವಂತ ವಿಶ್ವಾಸಿ ಮೊದಲು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ, ಹಾಗೂ ಪರರಿಗಾಗಿ ಆತನು ಭಿನ್ನಯಿಸುತ್ತಾನೆ, ತನಗಾಗಿ ಭಿನ್ನಯಿಸುವುದಿಲ್ಲ. ತನಗಾಗಿ ಭಿನ್ನಯಿಸಲಿಕ್ಕೆ ಆಗುವುದೇ ಇಲ್ಲ. ಇದು ನಾನು ಇವತ್ತು ನಿಮಗೆ ಹೇಳ್ತಾ ಇರೋದು ತುಂಬಾ ಆಳವಾದದ್ದು, ತುಂಬಾ ಶಕ್ತವಾದದ್ದು. ಇದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಮ್ಮ ಜೀವನ ವಿಶ್ವಾಸಭರಿತ ಜೀವನ. ಹೌದು, ನಾವೆಲ್ಲರೂ ವಿಶ್ವಾಸಿಗಳು. ಜ್ಞಾನಸ್ನಾನದ ಮೂಲಕವಾಗಿ ನಾವು ಪವಿತ್ರಾತ್ಮನ ಪಡ್ಕೊಂಡಿದ್ದೇವೆ. ದೇವರೊಂದಿಗೆ ನಾವಿದ್ದೇವೆ, ದೇವರ ಸತ್ಸಂಬಂಧದಲ್ಲಿ ನಾವಿದ್ದೇವೆ. ಆದರೆ ನನ್ನ ಜೀವನ ಹೇಗಿದೆ, ದೇವರ ಮುಂದೆ ಇರುವಂತಹ ನನ್ನ ಜೀವಿತ ಯಾವ ವಿಧದಲ್ಲಿದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ನಮ್ಮ ವಿಶ್ವಾಸ ಅಥವಾ ನಮ್ಮ ಪ್ರಾರ್ಥನೆ ಕೇವಲ ಶಬ್ದವೋ, ಸ್ವಾರ್ಥವೋ, ನಿಸ್ವಾರ್ಥವೋ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ಈ ಪ್ರಾರ್ಥನೆ, ವಿಶ್ವಾಸಿಯ ಪ್ರಾರ್ಥನೆ ಎಂಬುದು ಅವನು ಯಾರಾದರೂ ಮರಣಾವಸ್ಥೆಯಲ್ಲಿರುವಾಗ ಪ್ರಾರ್ಥಿಸುವಂಥದ್ದು. ಎಲ್ಲಾ ವಿಧದಲ್ಲಿ ಪರರಿಗಾಗಿ ಪ್ರಾರ್ಥಿಸುವಂತಹ ಪ್ರಾರ್ಥನೆಯ ವಿಶ್ವಾಸಭರಿತ ಪ್ರಾರ್ಥನೆ. ಹೀಗೆ ಪ್ರಾರ್ಥನೆ ನೋಡಿ, ನಾನು ಹೇಳಿದೆ 2 ಮಕ್ಕಾಬಿಯರ ಪುಸ್ತಕದಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಪ್ರಿಯರೇ, ಆ ವಾಕ್ಯವನ್ನು ನಾವು ನೋಡಬೇಕಾದ್ರೆ ಅರಸನು ಕಡುಕೋಪದಿಂದ ಏನ್ ಮಾಡ್ತಾನೆ? ಈ ಹಂದಿಯ ಮಾಂಸವನ್ನು ತಿನ್ನಬಾರದು, ನಿಷೇಧ. ಹಂದಿಯ ಮಾಂಸವನ್ನು ತಿನ್ನಬೇಕೆಂದು ಅವರನ್ನ ಬಲವಂತಪಡಿಸಲಾಯಿತು. ಹಂದಿ ಮಾಂಸವನ್ನ ತಿನ್ನಬಾರದು, ಆದರೆ ಆ ಹಂದಿ ಮಾಂಸವನ್ನು ತಿನ್ನಬೇಕೆಂಬುದಾಗಿ ಅರಸ ಅಲ್ಲಿ ಬಲವಂತಪಡಿಸ್ತಾನೆ. ಈ ಬಲವಂತ ಪಡಿಸುವಾಗ ಸಂಭವಿಸುವಂಥದ್ದೇನು ನೋಡಿ? ಒಬ್ಬ ವಿಶ್ವಾಸಿ, ಒಂದು ತಾಯಿ ತನ್ನ ಮಕ್ಕಳು, ಈ ತಾಯಿ ತನ್ನ ಮಕ್ಕಳನ್ನ ತನ್ನ ಕಣ್ಣೆದುರಿಗೆ ಬಲಿ ಕೊಡಲು ಹೋಗುವಂತಹ ಸಂದರ್ಭದಲ್ಲಿ, ಆ ಬಲಿ ಕೊಡುವಂತಹ ಸಂದರ್ಭದಲ್ಲಿ ಆ ತಾಯಿ ತನ್ನ ಮಕ್ಕಳಿಗಾಗಿ ಮಂಡಿ ಊರುವುದಿಲ್ಲ, ತನ್ನ ಮಕ್ಕಳಿಗಾಗಿ ಕೈ ಎತ್ತುವುದಿಲ್ಲ, ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವುದಿಲ್ಲ, ತನ್ನ ಮಕ್ಕಳಿಗಾಗಿ ಭಿನ್ನಯಿಸುವುದಿಲ್ಲ, ತನ್ನ ಮಕ್ಕಳಿಗಾಗಿ ಕಣ್ಣೀರು ಸುರಿಸುವುದಿಲ್ಲ. ಆಕೆ ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ತನ್ನ ಮಕ್ಕಳನ್ನ ಬಲಪಡಿಸುತ್ತಾಳೆ ಆತ್ಮಿಕವಾಗಿ. ಇದುವೇ ವಿಶ್ವಾಸ, ಇದುವೇ ವಿಶ್ವಾಸ. ಆ ಅರಸ ಹೇಳಿದಂತಹ ಮಾತನ್ನು ಕೇಳದೇ ಇರುವುದರಿಂದ ಆ ಧರ್ಮವಿಧಿಗಳನ್ನು ಉಲ್ಲಂಘಿಸುವುದಕ್ಕೆ ಬದಲು ನಾವು ಸಾಯುವುದಕ್ಕೆ ಸಿದ್ಧ ಎಂಬುದಾಗಿ ಆ ತಾಯಿ ಹೇಳ್ತಾರೆ. ನಾವು ಸಾಯಲಿಕ್ಕೆ ಸಿದ್ಧ, ನೀವು ಹೇಳೋದನ್ನು ಅನುಸರಿಸಬೇಕು ಅಂತಿಲ್ಲ. ನಮಗೆ ಆಗುದಿಲ್ಲ, ನನಗೆ ಧರ್ಮ ವಿಧಿಯನ್ನು ನಾನು ಆಚರಣೆ ಮಾಡಬೇಕು, ನನಗೆ ಏನು ಧರ್ಮಶಾಸ್ತ್ರ ಹೇಳ್ತದೆ ಅದನ್ನು ನಾನು ಪಾಲಿಸಬೇಕು, ಅದು ಬಿಟ್ಟರೆ ನನಗೆ ಬೇರೆ. ಇದು ವಿಶ್ವಾಸಿಯ ಒಂದು ಜೀವಿತ, ಇದು ವಿಶ್ವಾಸಿಯ ಜೀವಿತ. ನನಗೆ ಧರ್ಮಶಾಸ್ತ್ರ ಏನ್ ಹೇಳ್ತದೋ, ಅಂದ್ರೆ ದೇವರ ವಾಕ್ಯ ನನಗೆ ಏನ್ ಹೇಳ್ತದೋ ಅದನ್ನ ನಾನು ಅನುಸರಿಸಬೇಕು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಪ್ರೀತಿಸಬೇಕು, ಪ್ರೀತಿಸಬೇಕು, ಕ್ಷಮಿಸಬೇಕು, ಕ್ಷಮಿಸಬೇಕು, ಸಹಿಸಬೇಕು, ಸಹಿಸಬೇಕು. ದೇವರ ಆತ್ಮರು ನನ್ನನ್ನು ಯಾವುದಕ್ಕೆ ಒಳಿತಿಗಾಗಿ ಪ್ರೇರೇಪಿಸುತ್ತಾರೋ ಅದನ್ನು ನಾನು ಮಾಡಬೇಕು. ದೇವರ ವಾಕ್ಯ ನನಗೆ ಏನು ಹೇಳ್ತದೋ ಅದನ್ನು ನಾನು ಮಾಡಬೇಕು. ಇದುವೇ ಒಂದು ವಿಶ್ವಾಸಿಯ ಜೀವಿತ. ಹೀಗೆ ಅಲ್ಲಿ ನಾವು ನೋಡ್ಬೇಕಾದ್ರೆ ಅರಸ ಕಡು ಕೋಪದಿಂದ ಏನ್ ಮಾಡ್ತಂದ್ರೆ ಈ ಕಂಚಿನ ಅಂಡೆಗಳನ್ನ, ಬಾಣಲೆಗಳನ್ನ ಕಾಯಿಸ್ಬೇಕೆಂದು ಆರ್ಡರ್ ಮಾಡ್ತಾನೆ. ಅಂಡೆನ, ಬಾಂಗ್ಲಿನ ನೀವು ಕಾಯಿಸಿ. ತಕ್ಷಣವೇ ಅದನ್ನ ಕಾಯಿಸಲೇ ಆಯ್ತು. ಮೊದಲು ಮಾತನಾಡಿದವನ ನಾಲಿಗೆಯನ್ನ ಕೊತ್ತರಿಸಲಿಕ್ಕೆ ಹೇಳ್ತಾನೆ. ತಲೆಯ ಚರ್ಮವನ್ನ ಸುಲಿಲಿಕ್ಕೆ, ಕೈಕಾಲುಗಳನ್ನ ಕತ್ತರಿಸಿ ಹಾಕಲು ಆಜ್ಞಾಪಿಸ್ತಾನೆ. ಪ್ರಿಯರೇ, ಆ ಸಹೋದರನ ತಾಯಿ ಕಣ್ಣೆದುರುಗಳಿದ್ದಾರೆ. ಈ ತಲೆಯ ಚರ್ಮವನ್ನ ತೆಗೆದ್ರು ಅಂದ್ರೆ ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ. ಆ ತಲೆಯ ಚರ್ಮವನ್ನ, ನೀನು ಹಂದಿ ಮಾಂಸವನ್ನು ತಿನ್ನದೆ ಹೋದರೆ ನಿನ್ನ ತಲೆಯ ಚರ್ಮವನ್ನ ಕಿತ್ತು ಹಾಕಲಾಗ್ತದೆ. ನಾಲಿಗೆನ ಕತ್ತರಿಸ್ತಾನೆ, ಕೈಕಾಲುಗಳನ್ನ ಕತ್ತರಿಸ್ತಾನೆ, ತಿನ್ನೋದಿಲ್ಲ. ಆ ಇನ್ನುಳಿದಂತ 6 ಜನ ಸಹೋದರ ತಾಯಿ ಆ ಕಣ್ಣು ಮುಂದೆ ಇರುವಂತಹ ಸಹೋದರನನ್ನ, ಮಗನನ್ನ ನೋಡಿ ನಿಂತಿದ್ದಾರೆ.
ಅದನ್ನ ಹಾಗೆ ಅವ್ರು ಕತ್ತರಿಸಿ ಅವನ್ನ ಚಿತ್ರಹಿಂಸೆ ಮಾಡ್ಬೇಕಾದ್ರೆ ಈ ಮಕ್ಕಳು ಸಹೋದರರು ಮತ್ತೆ ತಾಯಿ ಅವರ ಮುಂದೆ ನಿಲ್ಲಬೇಕೆಂಬುದಾಗಿ ರಾಜ ಕಟ್ಟಪ್ಪಣೆ ಮಾಡುತ್ತಾನೆ. ಇನ್ನು ಉಸಿರಾಡ್ತಾ ಇರಬೇಕಾದ್ರೆ ಒಲೆಯ ಬಳಿ ತೆಗೆದುಕೊಂಡು ಹೋಗಿ ಬಾಣಿಯಲ್ಲಿ ಅವರನ್ನು ಹಾಕಿ ಉರಿಯಬೇಕೆಂದು ರಾಜನ ಆಜ್ಞಾಪಿಸ್ತಾನೆ. ಬಾಣಲೆಯಿಂದ ಎಲ್ಲ ಕಡೆ ಹೊಗೆ ಹರಡಿತು. ಇತರ ಸಹೋದರರು ಅವರ ತಾಯಿಯು ಸಾಯಲು ಸಿದ್ಧರಾಗಬೇಕೆಂದು ಒಬ್ಬರನ್ನೊಬ್ಬರು ಉರಿದುಂಬಿಸಿದರು. ಉಸಿರಿದ್ರೂ ತುಂಡು ತುಂಡು ಮಾಡಿ ತಲೆಯ ಚರ್ಮವನ್ನು ತೆಗೆದು ಕೈಕಾಲನ್ನು ಕತ್ತರಿಸಿ ಇದ್ರುವೆ ಉಸಿರಾಡೋದನ್ನ ನೋಡಿ ಅವನ ಎತ್ಕೊಂಡೋಗಿ ಬಾಂಡಲಿ ಹಾಕಿ ಫ್ರೈ ಮಾಡ್ತಾನೆ. ಇದನ್ನ ತಾಯಿ ಸಹೋದರರು ನೋಡಿ ನಮಗಾಗಿ ಪ್ರಾರ್ಥಿಸಬೇಕೆಂದು ಚಿಂತಿಸುವುದಿಲ್ಲ. ಒಬ್ಬರನ್ನೊಬ್ಬರು ಉರಿದುಂಬಿಸ್ತಾರೆ. ನಾವು ನಿಜವಾಗಿ ಧರ್ಮಶಾಸ್ತ್ರ ಅನುಸರಿಸಬೇಕು. ನಾನು ನಿಜವಾಗಿ ದೇವರ ವಾಕ್ಯಕ್ಕೆ ನಾನು ಕಿವಿಗೊಡಬೇಕು. ನಾನು ನಿಜವಾಗಿಯೂ ಅದು ಎಂತ ಸಮಸ್ಯೆ ಬಂದರೂ ಎಂತ ಹೋರಾಟ ಬಂದರೂ ದೇವರ ವಾಕ್ಯ ನನ್ನ ಜೀವವಾಗಬೇಕು. ಮೋಶೆಯ ನಿಯಮದ ಪ್ರಕಾರವಾಗಿ ಹಣೆಯ ಪಟ್ಟಿಯಾಗಿಯೂ ಕೈಯ ಪಟ್ಟಿಯಾಗಿಯೂ ತೋಳ ಪಟ್ಟಿಯಾಗಿಯೂ ಉಸ್ತಿಲ ಮೇಲೆಯೂ ಎಲ್ಲದರ ಮೇಲೆ ಎದೆಯ ಪಟ್ಟಿಯಾಗಿಯೂ ದೇವರ ವಾಕ್ಯ ನಮ್ಮ ಮುಂದೆ ಇರಬೇಕು. ದೇವರ ವಾಕ್ಯದ ಮುಂದೆ ಬೇರೆ ಯಾವುದೂ ಇಲ್ಲ. ದೇವರ ವಾಕ್ಯ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ನಾನು ಅನುಸರಿಸಬೇಕು ಎಂಬಂತ ಆಳವಾದ ವಿಶ್ವಾಸ ಸಹೋದರರ ತಾಯಿಯ ಮಧ್ಯದಲ್ಲಿ ಮತ್ತೆ ಉರಿದುಂಬಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಕೇಳ್ತಾ ಇದ್ದೇವೆ ಈ ವಾಕ್ಯಗಳನ್ನ. ಒಂದು ವಿಶ್ವಾಸಿಯ ಜೀವಿತ ದೇವರೊಂದಿಗೆ ಎಷ್ಟು ಸತ್ಸಂಬಂಧವನ್ನು ಹೊಂದಿರುತ್ತದೆ. ಆ ದೇವರೊಂದಿಗೆ ಸತ್ಸಂಬಂಧವನ್ನು ಹೊಂದಿರುವಾಗ ಒಂದು ವಿಶ್ವಾಸಿ ತನ್ನ ಜೀವಿತದಲ್ಲಿ ಏನನ್ನು ಸಹ ಅವನು ತ್ಯಾಗ ಮಾಡಲು ಸಿದ್ಧ ಎಂಬುದನ್ನು. ಹೀಗೆ ನಮ್ಮ ಜೀವಿತವನ್ನು ನಾವು ನೋಡೋದಾದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ, ಯಾವ ವಿಧದಲ್ಲಿ ನಾವು ಸಿದ್ಧರಾಗಿದ್ದೇವೆ. ಕುಡಿಯೋದು ತಪ್ಪು, ಕುಡಿಬೇಡ ಅಂತ ಹೇಳಿದ್ರೆ ಬಿಡ್ತಾ ಇದ್ದೀವಾ? ಇಲ್ಲ. ವ್ಯಭಿಚಾರ ಮಾಡಬೇಡ ಅಂದ್ರೆ ಬಿಡ್ತಾ ಇದ್ದೀವಾ? ಇಲ್ಲ. ಮೋಸ ಮಾಡಬೇಡ, ದೂಷಣೆ ಮಾಡಬೇಡ, ಏನೇ ಪಾಪ ದೈವ ನೀತಿಗೆ ವಿರುದ್ಧವಾಗಿ ನಾವು ಏನೇ ಮಾಡ್ತಾ ಇದ್ರು ಸಹ ಇದನ್ನ ಮಾಡ್ತಾ ಇದ್ದಾನೆ, ಇದನ್ನ ಬಿಟ್ಟು ಬಿಡಬೇಕೆಂಬುದಾಗಿ ನಾವು ಚಿಂತಿಸ್ತಾ ಇದ್ದೇವಾ? ಚಿಂತಿಸ್ತಾ ಇಲ್ಲ. ಯಾಕೆ? ನನಗೂ ದೇವರಿಗೂ ಒಂದು ಸತ್ಸಂಬಂಧವಿಲ್ಲ. ನನಗೂ ದೇವರಿಗೂ ಸತ್ಸಂಬಂಧವಿಲ್ಲದ ಕಾರಣ ನನಗೆ ದೇವರ ವಾಕ್ಯವನ್ನು ಆಲಿಸಲಾಗಲಿ, ಅದನ್ನು ಗೌರವಿಸಲಾಗಲಿ, ಅದನ್ನು ಹಿಂಬಾಲಿಸಲಾಗಲಿ ಸಾಧ್ಯವಿಲ್ಲ. ಪ್ರಿಯರೇ, ಈಗ ಎರಡನೆಯದಾಗಿ ನಾವು ನೋಡಬೇಕಾದರೆ ನೋಡಿ, ಆ ತಾಯಿಯು ಸಾಯಲು ಸಿದ್ಧರಾಗಬೇಕೆಂದು ಒಬ್ಬರನ್ನೊಬ್ಬರನ್ನು ಉರಿದುಂಬಿಸ್ತಾರೆ. ದೇವರಾದ ಸರ್ವೇಶ್ವರ ಸ್ವಾಮಿ ನಮ್ಮನ್ನು ಕಾಯುತ್ತಾರೆ, ನಿಜವಾಗಿ ನಮ್ಮ ಮೇಲೆ ದಯೆ ತೋರುತ್ತಾರೆ. ಮೋಶೆಯ ಜನರ ಮುಂದೆ ಸಾಕ್ಷಿಯಾಗಿ ಆಡಿದ ಕೀರ್ತನೆಯಲ್ಲಿ ಅವರು ತಮ್ಮ ದಾಸರಿಗೆ ಕರುಣೆ ತೋರುತ್ತಾರೆ ಎಂದಂತೆ ನಮಗೂ ಉಪಶಮನವನ್ನ ಕೊಡುವರು ಎಂಬುದಾಗಿ ಅವರು ಹೇಳಿಕೊಡುತ್ತಾರೆ. ಅದರಿಂದ ಇಲ್ಲಿ ದೇಹವನ್ನು ಕೊಂದು ಹಾಕುವವರಿಗೆ ನಾವು ಭಯ ಪಡಬೇಕಾಗಿಲ್ಲ. ದೇಹಾತ್ಮಗಳೆರಡನ್ನು ಕೊಲ್ಲುವಂತಹ ದೇವರನ್ನ ನಾವು ಆರಾಧಿಸೋಣ, ಆತನಿಗೆ ಭಯ ಪಡೋಣ, ಆತನೊಂದಿಗೆ ನಾವು ದೇವರನ್ನು ಸಂಕೀರ್ತಿಸೋಣ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಹೀಗೆ ಮೊದಲನೆಯವನು ಸಾಯ್ತಾನೆ. ವಿರೋಧಿಗಳು ಎರಡನೆಯವನನ್ನ ತಮ್ಮ ವಿನೋದಕ್ಕಾಗಿ ಮುಂದೆ ತರ್ತಾರೆ. ಅಂದ್ರೆ ಅದನ್ನ ಮಾಡ್ಬೇಕಾದ್ರೆ ಎಲ್ರಿಗೂ ಸಂತೋಷ. ಒಬ್ಬ ಸಾಯ್ತಾನೆ ಅಂದ್ರೆ ಒಬ್ಬನ ಚಿತ್ರಹಿಂಸೆ ಪಡಿಸ್ಬೇಕಾದ್ರೆ ಎಲ್ರಿಗೂ ಅದು ವಿನೋದವಾಗಿತ್ತು. ಹೇಗೆ ಒಂದು ಗ್ರೂಪ್ ಅಲ್ಲಿ ಎಲ್ಲಿಯೋ ಒಂದು ಕಡೆ ಒಂದು ಡ್ಯಾನ್ಸ್, ಒಂದು ಒಳ್ಳೆಯ ಡ್ಯಾನ್ಸ್ ನಡಿಬೇಕಾದ್ರೆ ಹೇಗೆ ಜೊಳ್ಳು ಸುರಿಸಿ ನೋಡ್ತಾರೋ ಹಾಗೆ ಒಬ್ಬನ ಮರಣದ ಹತ್ಯೆಯನ್ನು ನೋಡ್ಲಿಕ್ಕೆ ಅದು ವಿನೋದಕಾರಿಯಾಗಿತ್ತು. ಆದ ಕಾಲದಲ್ಲ ನೋಡೋದಾದ್ರೆ ಸಿಂಹಗಳನ್ನ ಓಡಬಿಟ್ಟು ಕ್ರೈಸ್ತರನ್ನ ಒಳಗೆ ಹಾಕ್ತಾ ಇದ್ರು. ಸಿಂಹಗಳನ್ನ ಒಳಗೆ ಹಾಕ್ತಾ ಇದ್ರು ಕಚ್ಚಿ ತಿನ್ಲಿಕ್ಕಾಗಿ. ಅದನ್ನು ನೋಡಿ ವಿನೋದ ಪಡ್ತಾ ಇದ್ರು ರಾಜ್ಯಗಳು, ಅಲ್ಲಿರುವಂತಹ ಎಲ್ಲ ಜನತೆ. ಹೌದು ಪ್ರಿಯರೇ, ಹೀಗೆ ಅದೇ ರೀತಿಯಾದ ವಿನೋದವನ್ನು ನಾವಿಲ್ಲಿ ನೋಡ್ತೇವೆ. ಅವನ ತಲೆಯ ಕೂದಲನ್ನು ಚರ್ಮದೊಂದಿಗೆ ಸುಲಿದು ಈಗ ಹಂದಿ ಮಾಂಸವನ್ನು ತಿನ್ನುತ್ತೀಯೋ ಅಥವಾ ಅಂಗಾಂಗಗಳನ್ನು ಒಂದೊಂದಾಗಿ ಕಡಿದು ಹಾಕಬೇಕಾ ಎಂಬುದಾಗಿ ಕೇಳ್ತಾರೆ. ನೋಡಿ, ಚರ್ಮನ ಸುಲಿದು ಬಿಟ್ರೆ ತಲೆಯಲ್ಲಿರೋ ಚರ್ಮನ, ಬಾ ಎಂತ ಭಯಂಕರವಾಗಿರ್ಬೋದು. ಯೋಚನೆ ಮಾಡಿ ನೋಡಿ, ಈ ಚರ್ಮ ನೋಡಿ, ಒಂದು ಸ್ವಲ್ಪ ಈಗ ಎಳೆದು ನೋಡಿ, ಚರ್ಮ ನೋಡಿ, ಇಲ್ಲಿ ಕಾಣ್ತದಲ್ಲ ಚರ್ಮ, ಇದು ಮೈಯಿಂದ ಕೆಳಗೆ, ತಲೆಯಿಂದ ಕೆಳಗೆ ತನಕ ಇದೆ, ಇದೇ ತರ ಚರ್ಮ ಇರ್ತದೆ. ಈ ಕುರಿಗೆ, ಇದಕ್ಕೆಲ್ಲ, ಕೋಳಿಗೆ ಎಲ್ಲ ಹೇಗೆ ಚರ್ಮದಾಗೆ ಮನುಷ್ಯನಿಗೆ ಚರ್ಮ ಇದೆ. ಆ ಜೀವಂತವಾಗಿರೋನ ತಲೆಯಲ್ಲಿರುವಂತ ಚರ್ಮನ ತೆಗಿಬೇಕಾದ್ರೆ ಎಷ್ಟು ನೋವಾಗಿರ್ಬೇಕು.
ಆದ್ರೆ ಆ ನೋವು ಆದ ಬಳಿಕ ಚರ್ಮನ ಕಿತ್ತೆಳ್ತಾನೆ, ತುಂಡು ತುಂಡು ಮಾಡಿಬಿಡ್ತೇವೆ, ತಿಂತೀಯ ಇಲ್ವೇ ಅಂದ ಮಾಂಸನ. ಅವನು ತನ್ನ ಮಾತೃಭಾಷೆಯಲ್ಲಿ ಮಾತಾಡ್ತಾನೆ, ನಾನ್ ತಿನ್ನೋದಿಲ್ಲ ಎಂಬುದಾಗಿ. ಹಾಗೆ ಮೊದಲನವನಿಗೆ ಮಾಡಿದಂತೆ ಎರಡನೇವನಿಗೂ ಸಹ ಚಿತ್ರಹಿಂಸನ ಕೊಡ್ತಾನೆ. ಅವನು ಸತ್ತು ಹೋಗ್ತಾನೆ. ಎರಡನೇವನು ಸಹ ಕೊಲ್ಲಲ್ಪಡ್ತಾನೆ. ತನ್ನ ವಿಶ್ವಾಸವನ್ನು ಬಿಡುವುದಿಲ್ಲ. ತನ್ನ ಸರ್ವೇಶ್ವರ ಸ್ವಾಮಿಯ ವಿಶ್ವಾಸದಲ್ಲಿ ಕಿಂಚತ್ತು ಅವನಿಗೆ ಕೊರತೆ ಆಗುವುದಿಲ್ಲ. ತನ್ನ ಸಹೋದರನಿಗಿಂತ ನಾನೇನು ಕಡಿಮೆ ಇಲ್ಲ, ನಾನು ಸಹ ನನ್ನ ಸರ್ವೇಶ್ವರ ಸ್ವಾಮಿಯ ಮುಂದೆ ನನ್ನ ಸರ್ವೇಶ್ವರ ಸ್ವಾಮಿಯ ವಾಗ್ದಾನವನ್ನ, ವಾಕ್ಯವನ್ನ, ಧರ್ಮಶಾಸ್ತ್ರವನ್ನ ನಾನು ನಿರಾಕರಿಸುವುದಿಲ್ಲ ಎಂಬುದಾಗಿ ಪ್ರಾಣ ಬಿಡುತ್ತಾನೆ. ಪ್ರಿಯರೇ, ಮೂರನೆಯವನನ್ನು ಸಹ ನಾನು ನೋಡಬೇಕಾದರೆ, ಅಲ್ಲಿ ಕೊನೆರಿಸಿ ಎಳಿಬೇಕಾದ್ರೆ ಅವರನ್ನ ನೋಡಿ ಹೇಳ್ತಾನೆ, ಏ ಕಪಟನೆ, ಇಲ್ಲಿರುವಾಗ ನಮ್ಮ ಜೀವವನ್ನು ತೆಗೆದು ಬಿಡ್ತಾ ಇದೆಯಾ ಸರಿ, ಆದರೆ ವಿಶ್ವದ ಒಡೆಯರಾದ ದೇವರು ನಮ್ಮನ್ನು ಅಮರ ಹಾಗೂ ಪುನಶ್ಚೇತನಗೊಳಿಸುವ ಜೀವಕ್ಕೆ ಎಬ್ಬಿಸುತ್ತಾರೆ. ಕಾರಣ ನಾವು ಅವರ ಆಜ್ಞಾಪಾಲನೆಗಾಗಿ ಪ್ರಾಣ ಬಿಟ್ಟಿದ್ದಾರೆ. ನೀನು ಇಲ್ಲಿ ವಿನೋದ ಅನುಭವಿಸ್ತಾ ಇದೆಯಾ, ಇಲ್ಲಿ ನೀನು ಗೆದ್ದು ಬಿಟ್ಟೆ ಅಂತ ಹೇಳ್ತಾ ಇದೆಯಾ, ಆದರೆ ಸರ್ವೇಶ್ವರ ಸ್ವಾಮಿ ಮುಂದೆ ನಾವು ಹೇಗೆ ಜೀವಿಸ್ತೇವೆ ಅದು ನಿನಗೆ ಗೊತ್ತಾ ಎಂಬುದಾಗಿ ಆ ಸಾಯುವ ಕೊನೆಯ ಕ್ಷಣದಲ್ಲಿ ಆ ಅರಸನನ್ನು ನೋಡಿ ಮಾತನಾಡುತ್ತಾನೆ. ಪ್ರಿಯರೇ, ಆ ಸಾಯುವ ಕ್ಷಣದಲ್ಲಿ ಅವನು ಅರಸನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅರಸನ ಪರಿವರ್ತನೆ ಹೊಂದುವುದಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇದು ವಿಶ್ವಾಸ. ನಾವಿಲ್ಲ ಬೇರಿ ಕಿತ್ತು ಓಡಿ ಹೋಗ್ತೇವೆ. ವಿಶ್ವಾಸ ನೋಡಿ, ನಮ್ಮ ಜೀವಿತದ ವಿಶ್ವಾಸದಲ್ಲಿ ಬರೀ ದೂಷಣೆ, ನಿಂದನೆ, ಅಪಗೆತೆ, ಸೇಡು, ಮತ್ಸರ, ನೀನಾಗೆ ಮಾಡಿದೆ, ನಾನಾಗೆ ಮಾಡಿದೆ, ಇವುಗಳೇ ತುಂಬಿಕೊಂಡಿರ್ತದೆ. ಧರ್ಮಶಾಸ್ತ್ರ ಪಾಲನೆ, ಕಟ್ಟಳೆಯ ಪಾಲನೆಗಳು ನಮಗೆ ಇಲ್ಲವೇ ಇಲ್ಲ. ಆದರೆ ನಾನು ವಿಶ್ವಾಸಿ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಪವರ್ಫುಲ್. ಎಲ್ಲಿಂದ ಇಲ್ಲಿ ನೋಡ್ಕೊಂಡು ಬನ್ನಿ, ಎಲ್ಲ ಒಂದು ಕಡೆ ಯಾರು ಪವರ್ಫುಲ್ ಅನ್ನೋರ್ನ ವೈಯಕ್ತಿಕ ಜೀವಿತದಲ್ಲಿ ಹೋಗಿ ನೋಡಿ, ಎಲ್ಲ ಗೊತ್ತಾಗ್ತದೆ. ಆ ಪೀಠದ ಮೇಲೆ ನೋಡಬೇಡಿ, ಪೀಠದಿಂದ ಕೆಳಗೆ ಇಳಿದ ಮೇಲೆ ನೋಡಿ, ಎಲ್ಲ ಅವರವರ ಜೀವಿತ ಹೇಗಿರ್ತದೆ ಎಂಬುದಾಗಿ ನಮ್ಮ ಜೀವಿತವನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ದೇವರ ಮುಂದೆ ನಾನು ಪ್ರಾಮಾಣಿಕವಾಗಿದ್ದೇನೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಹೀಗೆ ಆ ಎರಡನೇವನ ಆದಾಗ ಮೂರನೇವನ ಮತ್ತೆ ತಿರುಗಿ ಮೂರನೇವನ ಹಿಡ್ಕೊಂಡು ಬರ್ತಾರೆ. ನಾಲ್ಗೆ ನೀಡು ಎಂಬುದಾಗಿ ಹೇಳ್ತಾರೆ. ನಾಲ್ಗೆನ ಚಾಚುವ ಧೈರ್ಯದಿಂದ ನಾಲ್ಗೆನ ಚಾಚ್ತಾನೆ. ತನ್ನ ಕೈಕಾಲದ ಮುಂದೆ ಇಡ್ತಾನೆ. ನೋಡಿ, ಇದೆಲ್ಲ ನನ್ನ ಪರಲೋಕದ ದೇವರಿಂದ ನಾನು ಪಡೆದದ್ದು. ಅವರ ನಿಯಮಕ್ಕಾಗಿ ಇವುಗಳನ್ನು ನಾನು ತೊರೆಯಲಿಕ್ಕೆ ನಾನು ಸಿದ್ಧ. ತಿನ್ನಬೇಡ ಅಂತ ಹೇಳಿದರೆ ನಾನು ತಿನ್ನೋದಿಲ್ಲ. ಅದರಿಂದ ಅದಕ್ಕಾಗಿ ಈ ನನ್ನ ಕೈನ ಕತ್ತರಿಸಿ, ನನ್ನ ಕಾಲು ಕತ್ತರಿಸಿ, ನನ್ನ ನಾಲಿಗೆ ಕತ್ತರಿಸಿ ನಾನು ಸಿದ್ಧ. ಆದರೆ ಇವತ್ತು ಕತ್ತರಿಸಲ್ಪಡ್ತೇನೆ, ಅದನ್ನು ನಾಳೆ ಅದನ್ನು ನಾನು ಪುನಃ ಪಡಿತೇನೆ, ಪುನಃ ನಾನು ಅದನ್ನು ಪಡ್ಕೊಳ್ತೇನೆ. ಇದು ನನ್ನ ದೃಢ ನಂಬಿಕೆ, ಇದು ನನಗೆ ನಂಬಿಕೆ ಇದೆ ಎಂಬುದಾಗಿ ಸಾಯಲಿಕ್ಕೆ ಹೋಗುವಂತ ಮೂರನೆಯವನು ಆ ಅರಸನಿಗೆ ಹೇಳ್ತಾ ಇದ್ದಾನೆ. ಈ ಮಾತುಗಳನ್ನು ಕೇಳಬೇಕಾದ್ರೆ ವಾಕ್ಯ ಹೇಳ್ತದೆ, ಅರಸ ನಿಬ್ಬೆರಗಾದ. ಆ ಸತ್ತಂತ ಇಬ್ಬರು ಜನರನ್ನ ನೋಡಿನು ಇವನು ಮಾತಾಡ್ತಿರುವಂತ ಮಾತನ್ನ ಕೇಳಿ ಆ ಅರಸ ನಿಬ್ಬೆರಗಾದ ಎಂಬುದಾಗಿ ವಾಕ್ಯ ಹೇಳ್ತದೆ. ತನ್ನ ಮೇಲೆ ಬರುವಂತ ನೋವಿಗೆ, ಯಾತನೆಗೆ ಅವನು ಕಿಂಚಿತ್ತು ಸಹ, ಉಪದ್ರವಗಳನ್ನು ಕಿಂಚಿತ್ತು ಸಹ ಲೆಕ್ಕಿಸಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಅಂದ್ರೆ ಅಷ್ಟು ಸ್ವತಂತ್ರವಾಗಿ ತನ್ನ ದೇಹದ ಅವಯವಗಳೆಲ್ಲವನ್ನು ಅವನು ಬಿಟ್ಟುಕೊಟ್ಟ. ಕಾರಣ ಏನು? ದೇವರಿಗೂ ಅವನಿಗಿರುವಂತಹ ಸತ್ಸಂಬಂಧ. ದೇವರನ್ನ ಅವನು ದೇವರ ವಾಕ್ಯವನ್ನ, ಧರ್ಮಶಾಸ್ತ್ರನ ಅಷ್ಟರ ಮಟ್ಟಿಗೆ ಅವನು ಪ್ರೀತಿಸ್ತಾ ಇದ್ದ. ಈ ಪ್ರೀತಿ ನಮಗಿರಬೇಕು. ಈ ಧರ್ಮಶಾಸ್ತ್ರದ ಪ್ರೀತಿ ನಮಗಿರಬೇಕು. ಇವತ್ತು ವಾಕ್ಯ ಅಂದ್ರೆ ಧರ್ಮಶಾಸ್ತ್ರ ಅಂದ್ರೆ ವಾಕ್ಯ. ಇವತ್ತು ವಾಕ್ಯ ಅಂದ್ರೆ ಓಡಿ ಬಿಡ್ತಾರೆ. ಮನುಷ್ಯನ ಮೇಲಿನ ಮನಸ್ತಾಪಕ್ಕೆ ದೇವರ ವಾಕ್ಯವನ್ನು ಸೇಡು. ವಾಕ್ಯ ಇವತ್ತು ವಾಕ್ಯ ಸ್ವಾರ್ಥಕ್ಕಾಗಿ ವಾಕ್ಯ. ಇವತ್ತು ವಾಕ್ಯನ ಬಿಟ್ಟು ಓಡಿ ಹೋಗ್ತಾರೆ. ಪ್ರಾರ್ಥನೆ ಅಂತ ಹೇಳಿದ್ರೆ ಸಾಕು, ಅಯ್ಯೋ ನನಗೆ ನಿದ್ರೆ ಬರ್ತದೆ, ಅಯ್ಯೋ ನನಗೆ ಸೊಂಟ ಇಟ್ಕೊಳ್ತಿದೆ, ಅಯ್ಯೋ ನನಗೆ ಕುತ್ತಿಗೆ ಹಿಡ್ಕೊಂಡಿದೆ, ಅಯ್ಯೋ ನನಗೆ ಆಗೋದಿಲ್ಲ. ರಾಗಗಳು ನಮಗೆ ಶುರುವಾಗ್ತದೆ. ಪ್ರಿಯ, ಧರ್ಮಶಾಸ್ತ್ರ, ದೇವರ ವಾಕ್ಯ ನೋಡಿ. ಇಲ್ಲಿ ನಾವು ಅರಸನನ್ನ
ಈ ಯುವಕ ಮಾತನಾಡುವ ಮಾತುಗಳನ್ನು ಕೇಳಿ ಅರಸ ನಿಬ್ಬೆರಗಾಗ್ತಾನೆ. ಅಯ್ಯೋ, ಇವನ ನಾಲಿಗೆಯನ್ನು ಕತ್ತರಿಸಿದೆ, ಇವನ ಕೈಗಳನ್ನು ಕತ್ತರಿಸಿದೆ, ಕಾಲನ್ನು ಕತ್ತರಿಸಿದೆ, ತಲೆಯ ಚರ್ಮವನ್ನು ಕಿತ್ತು ಹಾಕಿದೆ, ಬೆಂಕಿಯಲ್ಲಿ ಅವನ ಕಣ್ಣು ಮುಂದೆ ಇಬ್ಬರು ಸೋದರನನ್ನು ನಾನು ಫ್ರೈ ಮಾಡಿದೆ. ಆದ್ರೂ ಈಗ ಇವು ನನಗೆ ಹೇಳ್ತಾ ಇದ್ದಾನೆ, ಇದೆಲ್ಲ ಸರ್ವೇಶ್ವರ ಕೊಟ್ಟಿದ್ದು, ಈ ಕೈ ಎಲ್ಲ ನನಗೆ ಕೊಟ್ಟಿದ್ದು, ಕಾಲೆಲ್ಲ ಸರ್ವೇಶ್ವರ ಕೊಟ್ಟಿದ್ದು, ಇವತ್ತು ನಿನಗೆ ಕಳೆದು ಹಾಕಿದ್ರು ಸಹ ನಾಳೆ ನನಗೆ ಅದು ಸಿಗ್ತದೆ ಎಂದು ನನಗೆ ಗೊತ್ತು ಎಂಬುದಾಗಿ ಇವನು ಹೇಳ್ತಾ ಇದ್ದಾನಲ್ಲ. ನಿಬ್ಬೆರಗಾದ ಕಿಂಚಿತ್ತು ಲೆಕ್ಕಿಸಲಿಲ್ಲ ಅವನ ದೇಹವನ್ನು ಕೊಡ್ಲಿಕ್ಕೆ. ಕೊನೆಗೆ ಆ ಮೂರನೇವನು ಸಹ ಸತ್ತೋದ. ತಿರ್ಗಾ ನಾಲ್ಕನೇವನನ್ನ ನಾವು ನೋಡ್ತೇವೆ. ಪ್ರಿಯರೇ, ಈ ನಾಲ್ಕನೇವನು ಸಹ ಅದೇ ಪ್ರಕಾರ ಹಿಂಸಿಸಿ ಉಪದ್ರವ ಪಡಿಸ್ತಾನೆ. ಅವನು ಪ್ರಾಣ ಬಿಡಬೇಕಾದ್ರೆ ಅವನು ಹೇಳ್ತಾನೆ, ವಾಕ್ಯ ಏನು ಹೇಳ್ತದೆ? ಮರ್ತ್ಯ ಮಾನವರ ಕೈಗಳಿಂದ ಸಾವನ್ನು ಅನುಭವಿಸಿ ದೇವರಿಂದ ಮರಳಿ ಎಬ್ಬಿಸಲ್ಪಡುವನೆಂಬ ದೇವದತ್ತ ನಿರೀಕ್ಷೆಯನ್ನು ಎದುರು ನೋಡುವುದು ಶ್ರೇಯಸ್ಕರ. ನೀವಾದರೂ ಜೀವಕ್ಕೆ ಪುನಃ ಉತ್ಥಾನವಾಗುವಂತಿಲ್ಲ ಎಂಬುದಾಗಿ ಹೇಳ್ತಾರೆ. ನಾನು ಮರ್ತ್ಯ ಮನುಷ್ಯ, ನೀನೊಬ್ಬ ಮನುಷ್ಯ, ನಿನ್ನ ಹತ್ರ ಸಾಯ್ಲಿಕ್ಕೆ ನಾನು ಭಯ ಪಡುವುದಿಲ್ಲ. ನೋಡಿ ಪ್ರಿಯ, ಒಬ್ಬ ಪ್ರಾರ್ಥನೆ ವಿಶ್ವಾಸಿ ಅಚಲ ವಿಶ್ವಾಸ ಹೇಗಿದೆ, ಇದು ನಮ್ಮ ವಿಶ್ವಾಸವಾಗಬೇಕು. ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ತೇರ್ಸಿ ಹೇಳ್ತೇನೆ, ನಾನು ಆರಾಧನೆಗೆ ಹೋಗ್ತೇನೆ, ನಾನು ಜಪಸಾರ ಮಾಡ್ತೇನೆ, ಬಲಿಪೂಜೆಗೆ ಹೋಗ್ತೇನೆ, ತಿಂಗಳಲ್ಲಿ 4 ಧ್ಯಾನಗಳಿಗೆ ಹೋಗ್ತೇನೆ, ನಾನು ಯೂಟ್ಯೂಬಲ್ಲಿ ಧ್ಯಾನ ಕೊಡ್ತೇನೆ, ಫೇಸ್ಬುಕ್ ಅಲ್ಲಿ ಧ್ಯಾನ ಕೊಡ್ತೇನೆ, ನಾನು ಅಲ್ಲಿ ಧ್ಯಾನ ಕೊಡ್ತೇನೆ, ನಾನು ಈ ದೆವ್ವ ಬಿಡಿಸ್ತೇನೆ, ನಾನು ರೋಗ ಗುಣಪಡಿಸ್ತೇನೆ, ಇದೆಲ್ಲ ಡೋಂಗಿ ಎಲ್ಲ ಇಲ್ಲ. ದೇವರು ಉಚಿತಾರ್ಥವಾಗಿ ಕೊಟ್ಟದನ್ನ ದೇವರು ಯಾವ ರೀತಿ ಬೇಕು ಆ ರೀತಿ ಉಪಯೋಗ ಮಾಡ್ಕೊಳ್ತಾರೆ. ಆದರೆ ನಾನು ನನ್ನ ಜೀವಿತದಲ್ಲಿ ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆದುಕೊಂಡಿದ್ದೀನಾ? ದೇವರ ವಾಕ್ಯದ ನಿಮಿತ್ತವಾಗಿ. ಕೇವಲ ಪ್ರಾರ್ಥನೆ ಎಂಬುವಂತ ಶಬ್ದದಲ್ಲಿ ಒಂದಾಗಿ ನನ್ನ ಜೀವಿತದಲ್ಲಿ ನಾನು ದೇವರಿಂದ ದೂರವಾಗ್ತಾ ಇದ್ದೇನಾ? ನೋಡಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೇವೆ, ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡ್ತೇವೆ. ಧ್ಯಾನ ಕೊಡುವರಷ್ಟೇ ಸ್ಟೇಜ್ ಮೇಲೆ ಹತ್ತಿ ಅಲ್ಲಿ ಶುಭ ಸಂದೇಶ ಸಾರೋದು, ಇಳಿದು ಬಂದ್ಮೇಲೆ ಅವ್ರು ಹಾಗೆ ಇವ್ರು ಹೀಗೆ ಅನುಭವ. ಯಾಜಕರು ಅಷ್ಟೇ, ಧರ್ಮಾಧ್ಯಕ್ಷರು ಅಷ್ಟೇ, ಎಲ್ಲ ಪಾಸ್ಟ್ರು, ಸಭಾಪಾಲಕನು, ಶುಭ ಸಂದೇಶ ಸಾರೋನು ಯಾರಿದ್ರು ಇದೇ ಕತೆ, ಇದೇ ಗೋಳು. ಕಾರಣ ಏನು? ಆ ದೇವರೊಂದಿಗೆ ಸಂಬಂಧವಿಲ್ಲ, ಆ ದೇವರಲ್ಲಿ ಸತ್ಸಂಬಂಧವಿಲ್ಲ. ಯಾವಾಗ ದೇವರಲ್ಲಿ ನನಗೂ ದೇವರಿಗೂ ನಿಮಗೂ ದೇವರಿಗೂ ಸತ್ಸಂಬಂಧ ಉಂಟಾಗುತ್ತದೋ ಹಾಗೂ ನಾವು ಈ ಲೋಕದಲ್ಲಿ ಬರುವುದೆಲ್ಲವನ್ನು ತ್ಯಜಿಸಲಿಕ್ಕೆ ಸಿದ್ಧರಾಗ್ತೇವೆ. ದೇವರ ವಾಕ್ಯವೇ ನನ್ನ ಜೀವ, ನನ್ನ ದೇವರ ವಾಕ್ಯವೇ ನನ್ನ ಶ್ವಾಸ, ದೇವರ ವಾಕ್ಯವೇ ನನಗೆ ಸರ್ವಸ್ವ ಎಂಬುದಾಗಿ ಆ ದೇವರೊಂದಿಗೆ ಸತ್ಸಂಬಂಧ ಹೊಂದಿದವನು ತೀರ್ಮಾನಕ್ಕೊಳಗಾಗ್ತಾನೆ. ಅವನಲ್ಲಿ ಯಾವ ಹೋರಾಟಗಳು ಸಹ ಇರುವುದಿಲ್ಲ. ಪ್ರಿಯ, ಈಗ ನಾವು ನೋಡಬೇಕಾದ್ರೆ 4ನೇನು ಸತ್ತಾದ, ತಿರ್ಗ 5ನೇವನನ್ನು ನಾವು ನೋಡುತ್ತೇವೆ. ಅವನನ್ನು ಸಹ ಹಿಡಿದು ಉಪದ್ರವ ಮಾಡ್ತಾನೆ ರಾಜ. ಅವನನ್ನು ನೋಡಿ 5ನೇವನು ಹೇಳ್ತಾನೆ, ಅಯ್ಯೋ, ನೀನು ಕೇವಲ ನರಮಾನವನಾಗಿದ್ದರೂ ನಿನಗೆ ಮಾನವನ ಮೇಲೆ ಅಧಿಕಾರ ಇರೋದ್ರಿಂದ ನಿನಗೆ ಇಷ್ಟ ಬಂದಂತೆ ಮಾಡುತ್ತಿದ್ದೀಯ. ಆದರೆ ದೇವರು ತಮ್ಮ ಜನರನ್ನು ತೊರೆದು ಬಿಟ್ಟಿದ್ದಾರೆಂದು ಮಾತ್ರ ನೆನೆಸಬೇಡ. ಸ್ವಲ್ಪ ಕಾಲ ಕಾಯ್ತಾ ಇರು, ಸ್ವಲ್ಪ ಕಾಲ ಕಾಯಿ. ದೇವರು ತಮ್ಮ ಮಹಾಶಕ್ತಿಯಿಂದ ನಿನ್ನನ್ನು, ನಿನ್ನ ಸಂತತಿಯನ್ನು ಹೇಗೆ ದಂಡಿಸರು ಎಂಬುದನ್ನು ಕಾಣುವೆಂತೆ ಎಂಬುದಾಗಿ 5ನೇಯವನು ಈ ರಾಜನನ್ನ ಇನ್ನೂ ಭಯಪಡಿಸ್ತಾನೆ. ಪ್ರಿಯರೇ, ಒಂದು ವಿಷಯ ನಿಮಗೆ ಹೇಳ್ತೇನೆ. ಈ ದೇವರಲ್ಲಿ ವಿಶ್ವಾಸ ಉಳ್ಳುವಂತಹ ವ್ಯಕ್ತಿ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಅಥವಾ ದೈವ ಸತ್ಸಂಬಂಧದಲ್ಲಿ ಹೊಂದುವಂತಹ ವ್ಯಕ್ತಿ ಮುಂದೆ ಇರುವ ವ್ಯಕ್ತಿಯನ್ನ, ತಪ್ಪು ಮಾಡುವ ವ್ಯಕ್ತಿಯನ್ನ ಅಥವಾ ಅವರನ್ನ ಬದಲಾಯಿಸಬೇಕು ಅಂದಾಗ ಅವನು ಯಾವಾಗಲೂ ಭಯಪಡಿಸ್ತಾ ಇರ್ತಾನೆ. ಅವನು ಭಯ ತರ್ತಾ ಇರ್ತಾನೆ. ನೋಡು, ಒಂದಲ್ಲ ಒಂದಿನ ಹೇಗೆ ಆಗ್ತದೆ ನೋಡಿ, ನಿಮಗೆ ಹೇಳುದನ್ನ ಕೇಳ್ತಲ್ಲ, ಇವತ್ತೆಲ್ಲ ನಿಮಗೊಂದು ದಿನ ಸಮಯ ಬರ್ತದೆ. ಅವನು ಭಯಪಡಿಸ್ತಾ ಇರ್ತಾನೆ. ಆದರೆ ಕೇಳುವಂತಹ ವ್ಯಕ್ತಿ ಆಧ್ಯಾತ್ಮಿಕತೆಯಲ್ಲಿ ಬಲ ಹೊಂದಿದ್ರೆ ಅವನೇನ್ ಹೇಳ್ತಾನೆ, ನೋಡ್ದ ಹೇಗೆ ಶಾಪ ಆಗ್ತಾ ಇದ್ದಾರೆ, ನೋಡ್ದ ಇವನು ಪ್ರಾರ್ಥನೆ ಮಾಡೋರು ಹೀಗೆ ಮಾತಾಡಬಹುದಾ, ಹಾಗೆ ಮಾತಾಡಬಹುದಾ ಎಂಬುದಾಗಿ ಹುಚ್ಚುತನದ ಮಾತುಗಳನ್ನ ಎಲ್ಲ ಧ್ಯಾನ ಮಂದಿರದ ಗುರುಗಳು ಎಲ್ಲರಲ್ಲಿ ನಾವು ನೋಡುತ್ತೇವೆ.
ಕಾರಣ ಏನು ಗೊತ್ತುಂಟಾ? ಅವರ ಪರಿಪಕ್ವತೆ ಇರುವುದಿಲ್ಲ. ಬರೀ ಅವರ ಜೀವಿತ ಪ್ರಾರ್ಥನೆ ಆಗಿರ್ತದೆ ಅಷ್ಟೇ. ಪ್ರಾರ್ಥಿಸಬೇಕು ಅಷ್ಟೇ. ಆದರೆ ಯಾವಾಗ ನಾನು ದೇವರಲ್ಲಿ ಸತ್ಸಂಬಂಧನ ಹೊಂದಿರ್ತೇನೋ, ಅದಕ್ಕೆ ಹೇಳುದು, ವಿಶ್ವಾಸದಲ್ಲಿ ದೃಢವಾಗಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವನ್ನ ಸಹಿಸಿಕೊಳ್ಬೇಕು. ಆದ್ರೆ ಸಹಿಸಿಕೊಳ್ಬೇಕು ಅಂದ್ರೆ ಅವನ್ನ ಬಿಟ್ಟು ಬಿಡೋದಲ್ಲ, ಅವನಿಗೆ ಭಯವನ್ನು ತರಬೇಕು. ನೋಡು, ದೇವರಿದ್ದಾರೆ, ದೇವರನ್ನ ನೋಡ್ತಾರೆ. ನಮ್ಮ ಚಿಕ್ಕ ಪ್ರಾಯದ ನನಗೆ ಗೊತ್ತು, ಕ್ಯಾಂಡಲ್ ಹಾಕ್ತಾ ಇದ್ರು, ಸುರಿತಾ ಇದ್ರು, ಕ್ಯಾಂಡಲ್ ಹತ್ತಿಸಿ ದೇವರು ಕಣ್ಣು ಚುಚ್ಚಿಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಏನೇನೋ ಭಯಪಡಿಸ್ತಾ ಇದ್ರು. ಸೈತಾನ ಬರ್ತಾನೆ, ಹಾಗೆ ಮಾಡ್ತಾನೆ, ಏನೇನೋ ಹೇಳ್ತಾ ಇದ್ರು, ಭಯಪಡಿಸ್ತಾ ಇದ್ರು. ಆ ಭಯವೇ ಇಂದು ನಾನು ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರಲಿಕ್ಕೆ, ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ ಕಾರಣ. ನನ್ನ ಎತ್ತವರು, ನನ್ನ ಪೋಷಕರ ಆ ಪಾಠ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಅರಿಯಬೇಕು, ಸತ್ಯಗಳನ್ನು ನಾವು ತಿಳಿಯಬೇಕು. ಒಂದು ವ್ಯಕ್ತಿ ನನ್ನನ್ನು ಭಯಪಡಿಸುತ್ತಾನೆ ಅಂದ್ರೆ ಅವನು ನಿನ್ನನ್ನು ನಿಜವಾಗಿ ಆಧ್ಯಾತ್ಮಿಕವಾಗಿ ದೇವರ ಸತ್ಸಂಬಂಧದಲ್ಲಿ ಕೊಂಡೋಗುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಅದನ್ನು ಬಿಟ್ಟು ಅವನ ಬಗ್ಗೆ ಹೀನಾಮಾನವಾಗಿ ಅಥವಾ ಅವನು ನೋಡಿ ಕೆಲಸ, ನನ್ನ ಮನೆಯಲ್ಲಿ ನಾನು ಹೇಳ್ತೇನೆ, ನನ್ನ ಮಕ್ಕಳಿಗೆ ಹೇಳ್ತೇನೆ, ನನ್ನ ಹೆಂಡತಿಗೆ ಹೇಳ್ತೇನೆ, ನನ್ನ ತಂದೆ ತಾಯಿಗೆಲ್ಲ ಹೇಳ್ತೀನಿ, ಅಯ್ಯೋ ಇನ್ನು ಬದಲಾವಣೆ ಆಗಿ ಒಂದು ದಿನ ಬರ್ತದೆ ನಿಮಗೆ, ಅವಾಗ ನಿಮಗೆ ವಡಗಡಲು ಹೇಳ್ತೇನೆ, ಒಂದು ದಿನ ಬರ್ತದೆ, ಆಂಬುಲೆನ್ಸ್ ಶಬ್ದ ಬರ್ತದೆ ಒಂದು ದಿನ, ಟಯ್ಯೋ 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 ಅಂತ ಬರ್ಬೇಕು. ಒಂದಿನ ಶಬ್ದ ಬರುವಾಗ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗುದಿಲ್ಲ. ಒಂದು ಸಮಯ ಬರ್ತದೆ, ಆಗ ನೀವು ಕಂಡುಕೊಳ್ತೀರಿ ದೇವರನ್ನ. ಅಲ್ಲಿ ತನಕ ನೀವು ದೇವರನ್ನ ಕಂಡುಕೊಳ್ಳುವುದಿಲ್ಲ. ಭಯಪಡಿಸ್ತಾರೆ. ಹೇಳ್ತೇನೆ, ನಾನು ಮಕ್ಕಳಿಗೆ ಹೇಳ್ತೇನೆ, ತಂದೆ ತಾಯಿಗೆ ಹೇಳ್ತೇನೆ, ಒಡ ಹುಟ್ಟಿದವರಿಗೆ ಹೇಳ್ತೇನೆ, ಎಲ್ರಿಗೂ ನಾನು ಭಯವನ್ನು ತರ್ತೇನೆ. ಕಾರಣ ಏನು? ಅವರು ದೇವರನ್ನ ಕಂಡುಕೊಳ್ಳಬೇಕು, ಅವರು ದೇವರನ್ನ ತಿಳಿದುಕೊಳ್ಳಬೇಕು, ದೇವರ ಭಯ ಅವರಲ್ಲಿ ಬರಬೇಕು, ದೇವರ ಸತ್ಯವನ್ನು ಅರಿತುಕೊಳ್ಳಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು, ತನ್ನ ಮಾಡುವುದು ತಪ್ಪು ಎಂಬುದವರಿಗೆ ಅರಿವಾಗಬೇಕು, ನಾನು ಪ್ರಾರ್ಥಿಸಬೇಕು ಎಂಬುದವರಲ್ಲಿ ಮನಸ್ಸಿನಿಂದ ಬರಬೇಕೆಂಬುದಾಗಿ ಕೆಲವು ಮಾತುಗಳನ್ನು ಹೇಳುವಾಗ ಕೆಲವರು ಪರಿಹಾಸ್ಯ ಮಾಡುವುದು, ತಿರಸ್ಕರಿಸುವುದು, ಅವರು ಹೀಗೆ ಪ್ರಾರ್ಥನೆ ಮಾಡೋರಾದರೆ ಶಪಿಸ್ತಾರ, ಹೀಗೆ ಹೇಳ್ತಾರ. ನನ್ನ ಪ್ರಾರ್ಥನಾ ತಂಡವಿದೆ, ನಮ್ಮ ಪ್ರಾರ್ಥನಾ ತಂಡದಲ್ಲೂ ನಾನು ಹೇಳ್ತೇನೆ, ಖಡಕ್ಕಾಗಿ ನಾನು ಅವರಲ್ಲಿ ಮಾತನಾಡ್ತೇನೆ. ಕೆಲವರಿಗೆ ಬೇಸರ ಆಗ್ತದೆ, ಮತ್ತೆ ತಿರ್ಗಿ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ನಾನು ಹೇಳ್ತೇನೆ, ಪ್ರಾರ್ಥನೆ ಬರೋದಿಲ್ಲ, ಬೇಡ, ಬಿಟ್ಟು ಹೋಗಿ, ತೊಂದರೆ ಇಲ್ಲ. ಪ್ರಾರ್ಥನೆ ಮಾಡೋದಿಲ್ವಾ? ಸರಿ, ತೊಂದರೆ ಇಲ್ಲ, ಬಿಟ್ಟು ಹೋಗಿ. ಬಲವಂತ ಬೇಕಾಗಿಲ್ಲ. ಪ್ರಾರ್ಥನೆ ಮಾಡೋದಿಲ್ಲ ಅಂದ್ರೆ ಬಲವಂತ ಬೇಕಾಗಿಲ್ಲ. ಸರಿ, ಆಯ್ತು, ನಿಮಗೆ ಮನಪೂರ್ವಕವಾಗಿ ಬರಲಿಕ್ಕೆ, ನಿನ್ನ ದಾಹದಿಂದ ನೀನು ದೇವರ ಮುಂದೆ ಬರುವಾಗ ಮಾತ್ರವೇ ಆ ದೇವರ ವಾಕ್ಯಕ್ಕೆ ಬೆಲೆ. ಒಬ್ಬ ವಿಶ್ವಾಸಿ ದೇವರ ವಾಕ್ಯಕ್ಕಾಗಿ ಕಾಯ್ತಾ ಇರ್ತಾನೆ. ಇನ್ನು ವಾಕ್ಯ, ಅಯ್ಯೋ ಇನ್ನು ಕೇಳಲಿಕ್ಕಿಲ್ವಲ್ಲ, ಅಯ್ಯೋ ಇನ್ನು ಪ್ರಾರ್ಥನೆ ಮಾಡಬೇಕು, ಇಷ್ಟೊತ್ತು ಆಯ್ತು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ಕೇಳಬೇಕೆಂಬುದಾಗಿ ಒಂದು ವಿಶ್ವಾಸಿ ದೇವರ ವಾಕ್ಯಕ್ಕಾಗಿ ಕಾದು ಕುಳಿತುಕೊಂಡಿರ್ತಾನೆ. ಒಂದು ವಿಶ್ವಾಸಿ ಪ್ರಾರ್ಥನೆಗಾಗಿ ಬೆಳಗಿನ ಜಾವದಲ್ಲಿ ಕಾದು ಕುಳಿತುಕೊಂಡಿರ್ತಾನೆ. ಅಯ್ಯೋ ಬೆಳಗಿನ ಎದ್ದೇಳಬೇಕು, ಪ್ರಾರ್ಥನೆ ಮಾಡಬೇಕು, ರಾತ್ರಿ ಅವನ ಮನಸ್ಸಿನಲ್ಲಿ ಚಿಂತನೆ ಕಾಡುತ್ತದೆ. ಅವನು ವಿಶ್ವಾಸಿ. ಈಗ ಉದಾಹರಣೆಗೆ ನೋಡಿ, 3:30 ಗಂಟೆಯ ಸಮಯ, 3 ಗಂಟೆಯ ಸಮಯ, ಅಯ್ಯೋ ಬಡಾಬ್ಗಾಡ್, ಅಯ್ಯೋ ಅಯ್ಯೋ ಈಗ ಮಧ್ಯಾಹ್ನ 3 ಗಂಟೆ ಸಮಯ, 3:30 ಗಂಟೆಯ ಸಮಯ, ದೇವರ ವಾಕ್ಯ, ಅಯ್ಯೋ ನನ್ನ ವಾಕ್ಯ ಕೇಳಬೇಕು, ಅಯ್ಯೋ ನನ್ನ ವಾಕ್ಯ ಕೇಳಬೇಕು. ಯಾರು? ವಿಶ್ವಾಸಿ ವಾಕ್ಯಕ್ಕಾಗಿ ಕಾದು ಕುಳಿತುಕೊಂಡಿರುತ್ತಾನೆ. ವಿಶ್ವಾಸದಲ್ಲಿ ಕೊರತೆ ಇರುವವನು ಪಟ್ಟಾಂಗ ಹೊಡಿತಾ ಇರ್ತಾನೆ, ಟಿವಿ ನೋಡ್ತಾ ಇರ್ತಾನೆ, ಬೇಡವಾದ ಮಾತುಕತೆಗಳಲ್ಲಿ ಇರ್ತಾನೆ. ಹೌದು ಪ್ರಿಯರೇ, ಅದೇ ರೀತಿ ನಿಮಗಿಲ್ಲ, ಬಿಡಿ, ಬಲವಂತ ಮಾಡಬೇಡಿ ಪ್ರಾರ್ಥನೆಗೆ. ಅವನು ಪ್ರಾರ್ಥನೆ ಅಂದ್ರೆ ಏನು ಗೊತ್ತು, ದೇವರು ಅಂದ್ರೆ ಏನು ಗೊತ್ತು. ಅವನು ದಾಹಗೊಳ್ಳುವ ವಿಶ್ವಾಸಿ ಅದನ್ನು ಹುಡುಕಿ ಬರ್ತಾನೆ ಪ್ರಾರ್ಥನೆಗೆ. ಅವನಿಗೆ 100 ಸಾರಿ ಕರೆ ಮಾಡಬೇಕಾಗಿಲ್ಲ, ಬಾ 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 ಅಂತೇಳಿ. ಈ ನಾಯಿ ಮರಿನ ಕುರು 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 ಅಂತ ಕರಿತೀವಲ್ಲ, ಊಟ ತೋರಿಸಿ, ಹಾಗೆ ಕರಿಬೇಕಾಗಿಲ್ಲ. ಊಟದ ಸಮಯವಾಯಿತು, ನಾನು ಊಟ ಮಾಡಬೇಕು ಎಂಬುದಾಗಿ ಅರಿತವನು ಊಟವನ್ನು ಹುಡುಕಿ ಬರ್ತಾನೆ. ಇಲ್ಲದವನು ಕಂಬಳಿ ಹೊತ್ಕೊಂಡು ಸುತ್ತಕೊಂಡು ಮಲಗ್ತಾನೆ. ಇದು ವಿಶ್ವಾಸಿಯ ಪಾತ್ರ. ನೋಡಿ, ಈ ಒಂದು ಸುಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಈ 5 ಜನರನ್ನ ಕೊಲ್ಲಬೇಕಾದ್ರೆ 5 ಜನ ಅಡ್ವೈಸ್ ಕೊಡ್ತಾನೆ ಅರಸನಿಗೆ. ನೀನೇನೊಬ್ಬ ಮನುಷ್ಯ, ನೀನು ಸಾಧಾರಣ ಮನುಷ್ಯ, ದೇವ್ ನಿನ್ನ ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಳ್ಬೇಡ, ದೇವ್ ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಬೇಡ, ನಿನಗೆ ಒಂದು ದಿನ ಇದೆ, ನಿನಗೆ ಒಂದು ದಿನ ಹಬ್ಬ ಇದೆ. ದೇವ್ರ ಮಹಾಶಕ್ತಿಯಿಂದ ಇರ್ತಾರೆ, ನಿನ್ನ ಸಂತತಿಯನ್ನು ಬಿಡೋದಿಲ್ಲ. ಅವನ ಹೇಳ್ತಾನೆ, ನಿನ್ನ ಸಂತತಿಯನ್ನು ಸಹ ದೇವರು ಬಿಡೋದಿಲ್ಲ, ದಂಡಿಸ್ತಾರೆ. ನೋಡಿ, ಅವನ ಮಾತಲ್ಲ, ಅವನ ಸಂತತಿಯನ್ನು ಸಹ ದಂಡಿಸ್ತಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇವೆಲ್ಲವೂ ನಾವು ಆಲೋಚನೆಗೆ ತೆಗೆದುಕೊಳ್ಳುವಂಥದ್ದು ಪ್ರಿಯರೇ.
ಎಲ್ಲವೂ ಆಲೋಚನೆ ತೆಗೆದುಕೊಳ್ಳುವಂಥದ್ದು. ನಾವು ಕೇವಲ ಬೈಬಲ್ನ ಪುಟಗಳನ್ನು ತಿರುಗಿಸಬಹುದು, ಯಾರೋ ಹೇಳಿದನ್ನ ಕೇಳಬಹುದು, ಆದ್ರೆ ಮಗ್ಚಿಟ್ಟು ಬಿಡಬಹುದು, ಮರ್ತು ಬಿಡಬಹುದು. ಅದರಿಂದ ಏನು ಪ್ರಯೋಜನವಿಲ್ಲ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು, ನಮ್ಮ ಹೃದಯದಲ್ಲಿರಬೇಕು. ಅದು ಜೀವವಾಗಿರಬೇಕು. ನಮ್ಮ ವಿಶ್ವಾಸ ಬರೀ ಶಬ್ದದ ಪ್ರಾರ್ಥನೆ ಆಗಬಾರದು ಪ್ರಿಯರೇ, ಶಬ್ದದ ಪ್ರಾರ್ಥನೆ ಆಗಬಾರದು, ಶಕ್ತಿಯ ಪ್ರಾರ್ಥನೆ ಆಗಬೇಕು. ಪ್ರಾರ್ಥನೆನ ಯೂಸ್ ಅಂಡ್ ಥ್ರೋ ಮಾಡಬಾರ್ದು. ಒಂದು ಲೋಟ ನೀರು ಕುಡಿದು ಟೀ ಕುಡಿದು ಬಿಸಾಡುವಾಗಿ ಇರಬಾರ್ದು ನಮ್ಮ ಪ್ರಾರ್ಥನೆ. ಅದು ಆಶೀರ್ವಾದ ತರೋದಿಲ್ಲ. ಅದು ದೇವರಿಗೆ ಚೆನ್ನಾಗಿ ಗೊತ್ತು, ಇವನು ಬಿಸಾಡ್ತಾನೆ ಅಂತೇಳಿ. ವಿಶ್ವಾಸಿ ದೇವರನ್ನ ಕಾಯ್ತಾನೆ. ಬೆಳಗಿನಲ್ಲಿಯೂ ರಾತ್ರಿಯಲ್ಲಿಯೂ ಸಂಜೆಯಲ್ಲಿಯೂ ವಿಶ್ವಾಸಿ, ಅಯ್ಯೋ ನನಗೀಗ ಪ್ರಾರ್ಥನೆ ಮಾಡೋ ಸಮಯ ಬಂತು, ಅಯ್ಯೋ ನಾನು ಪ್ರಾರ್ಥಿಸ್ಬೇಕು. ಹೌದು ಕೆಲಸ ಇದೆ, ಅದಾಮೇಲೆ ಮಾಡಿದ್ರೆ ಆಯ್ತು, ಒಂದು 10 ನಿಮಿಷ ಲೇಟ್ ಆಗಿ ಮಾಡಿದ್ರೆ ಆಯ್ತು, ಮೊದಲು ದೇವರ ಮುಂದೆ ಕುತ್ಕೊಳ್ಳೋಣ. ಇದು ವಿಶ್ವಾಸಿಯ ಪಾತ್ರ, ಇದು ವಿಶ್ವಾಸಿಯ ಪಾತ್ರ. ಬರೀ ಶಬ್ದವಾಗಿ ಪ್ರಾರ್ಥನೆ ಮಾಡೋದು ಹೇಳ್ತಾನೆ, ತೊಂದ್ರೆ ಆಮೇಲೆ ಮಾಡಿದ್ರೆ ಆಯ್ತು, ಆಮೇಲೆ ಮಾಡುವ, ಈಗೇನಿದೆ ಸರಿ ಆಮೇಲೆ ಕೇಳಿದ್ರೆ ಆಯ್ತು. ಇದು ವಿಶ್ವಾಸ ಕೊರತೆ ಉಳ್ಳವನ ಪ್ರಾರ್ಥನೆ ಜೀವಿತ. ನಾವು ಪರಿಶೀಲಿಸಿಕೊಳ್ಬೇಕು, ನಮ್ಮ ವಿಶ್ವಾಸ ನಿಜವಾದ ಒಡಂಬಡಿಕೆಯ ದೇವರ ಸತ್ಸಂಬಂಧದ ವಿಶ್ವಾಸನ, ಅಥವಾ ಬರೀ ಬಾಯಲ್ಲಿ ಬೊಬ್ಬೆ ಹಾಕಿ ಸ್ತುತಿ ಮಾಡಿ ಏನೋ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅಂತೇಳಿ ಹೋಗುವಂತ ಜೀವನನ ಯೋಚಿಸ್ಬೇಕು ಪ್ರಿಯರೇ. 6 ನೀವನ್ನ ತರ್ತಾನೆ. ಮತ್ತೆ ಅವನು ಸಾಯೋದಕ್ಕೆ ಮುಂಚಿತವಾಗಿ ಅನಾವಶ್ಯಕವಾಗಿ ಮೋಸ ಹೋಗದಿರು. ಅವನು ಹೇಳ್ತಾನೆ ನೋಡಿ, ಅಲ್ಲಿ ಎಚ್ಚರಿಕೆ, ಸಾಯಕ್ಕೆ ಮುಂಚೆನೆ ಎಚ್ಚರಿಕೆ ಕೊಡ್ತಾನೆ ಇವನು. 6ನೇವನು ನೋಡೋ, ಎಚ್ಚರಿಕೆಯಿಂದಿರು. ಸುಮ್ಮನೆ ಅನಾವಶ್ಯಕವಾಗಿ ಇದನ್ನೆಲ್ಲ ಮಾಡ್ತಾ ಇದೀಯಾ ಜೋಸೆಫ, ನೀನು ಅನಾವಶ್ಯಕವಾಗಿ ಇದನ್ನೆಲ್ಲ ಮಾಡ್ತಾ ಇದೀಯ, ಮಾಡಬೇಡ. ದೇವ್ರನ್ನ ಅರ್ಥಕೋ. ದೇವ್ರು ಯಾರು ಅಂತ ನಿನಗೆ ಗೊತ್ತು, ಆದ್ರೂ ಗೊತ್ತಿಲ್ಲದಾಗಿ ಜೀವಿಸ್ತಾ ಇದೆಯಾ ನೀನು. ದೇವ್ರು ಹೇಳ್ತಾರೆ, ರೊಸಾರಿಯೋ ದೇವ್ರ ಅರ್ಥಕೋ ಹೇಳ್ತಾರೆ, ದೇವ್ರು ಹೇಳ್ತಾರೆ, ದೇವ್ರು ಮಾತನಾಡ್ತಾರೆ. ಹೌದು ಪ್ರಿಯರೇ, ದೇವರು ಮನುಷ್ಯನ ಮೂಲಕವಾಗಿ ಮಾತಾಡ್ತಾರೆ, ನೇರವಾಗಿ ಮಾತನಾಡಿ. ಆ ಅರಸನಿಗಾಗಿ ಕೊಲೆ ಮಾಡಲ್ಪಡುವಂತ ವ್ಯಕ್ತಿಯ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ. 4 ಜನ 5 ಜನರ ಹತ್ರ ಮಾತಾಡಿದ್ರೆ 6 ಜನರ ಹತ್ರ ಮಾತಾಡ್ತಾ ಇದ್ದಾರೆ ದೇವರು. ಅನಾವಶ್ಯಕವಾಗಿ ಮೋಸ ಹೋಗ್ಬೇಡ. ನಾವು ನಮ್ಮ ದೇವರ ವಿರುದ್ಧ ಕಟ್ಟಿಕೊಂಡ ಪಾಪಗಳಿಗಾಗಿ ತಕ್ಕ ಯಾತನೆ ಅನುಭವಿಸುತ್ತಿದ್ದೇವೆ. ವಿಪರೀತವಾದ ಸಂಗತಿಗಳು ನಡೆದು ಹೋದವು. ನೋಡಿ, ಅಲ್ಲಿ ಅವನು ತನ್ನನ್ನು ಕುರಿತು ಸಹ ಹೇಳ್ತಾ ಇದ್ದಾನೆ. ಅಲ್ಲಿ ಅವನು ತನ್ನನ್ನು ಕುರಿತಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ದೇವರ ವಿರುದ್ಧ ಕಟ್ಟಿಕೊಂಡ ಪಾಪಗಳಿಗಾಗಿ ತಕ್ಕ ಯಾತನೆಯನ್ನು ಅವನು ಸಾಯ್ತಾ ಇರೋದೇ ಅವನು ಧರ್ಮಶಾಸ್ತ್ರಕ್ಕಾಗಿ, ದೇವ ನಿಯಮಕ್ಕಾಗಿ. ಆ ಧರ್ಮಶಾಸ್ತ್ರ ಉಲ್ಲಂಘನೆ ಮಾಡಬಾರದು, ಆ ಧರ್ಮಶಾಸ್ತ್ರ ನೆರವೇರಿಸಬೇಕು ಅಂತಾನೆ ಸಾಯ್ತಾ ಇದ್ದಾನೆ. ಆದ್ರೂ ಅವನು ಹೇಳ್ತಾ ಇದ್ದಾನೆ, ನಾನು ಮಾಡಿದಂತ ಪಾಪಗಳಿಗಾಗಿ ನಾನು ದಂಡನೆಯನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ನೋಡಿ ಎಂಥ ಮಾತು. ಎಷ್ಟೋ ಸಂಗತಿಗಳು ನಡೆದು ಹೋಯ್ತು, ಆದ್ರೆ ನೀನಾದರೂ ದೇವರಿಗೆ ವಿರುದ್ಧ ಹೋರಾಡಲು ಯತ್ನಿಸಿದ್ದರಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವೆ ಎಂದು ನೆನೆಸಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗಿಂತ ಅವನ ವರ್ತನೆ ತುಂಬಾ ವ್ಯತ್ಯಾಸವಾಗಿತ್ತು. ಎಲ್ಲರಿಗಿಂತ ಅವನ ವರ್ತನೆ ತುಂಬಾ ವ್ಯತ್ಯಾಸವಾಗಿತ್ತು. ಪ್ರಿಯರೇ, ಈ ಪ್ರತಿಯೊಂದು ವಾಕ್ಯಗಳನ್ನ ನಾವು ಚಿಂತಿಸಿ ನಾವು ಆಲೋಚನೆಗೆ ತೆಗೆದುಕೊಳ್ತೇವೆ ಅಂದ್ರೆ ಪ್ರಿಯರೇ, ಇಲ್ಲಿ ನಮ್ಮ ವಿಶ್ವಾಸ ಅಲುಗಾಡ್ತದೆ. ಒಂದು ಸಾರಿ ನಾವು ನೋಡ್ಕೊಳ್ತೇವೆ, ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಅದು ಏಕ ಮನಸ್ಸಿನಿಂದ ದೇವರಲ್ಲಿ ನಾನು ಒಡಂಬಡಿಕೆ ಇಟ್ಟುಕೊಂಡಿದ್ರೆ ಮಾತ್ರ. ಸುಮ್ಮನೆ ಕಾಟಾಚಾರಕ್ಕೆ ಪ್ರಾರ್ಥನೆ, ಕಾಟಾಚಾರಕ್ಕೆ ಒಂದು ಧ್ಯಾನ, ಶಬ್ದ ಆಗಿರಬಾರದು, ಶಕ್ತಿ ಆಗಬೇಕು. ದೇವರಲ್ಲಿ ಒಡಂಬಡಿಕೆ ಉಳ್ಳದಾಗಬೇಕು, ದೇವರಲ್ಲಿ ಸತ್ಸಂಬಂಧ ಉಳ್ಳದಾಗಬೇಕು. ನೋಡಿ, ಆ ಸತ್ಸಂಬಂಧವನ್ನು ಇಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರ ತಾಯಿಯ ವರ್ತನೆ ಅತಿ ಆಶ್ಚರ್ಯಕರವಾಗಿತ್ತು. ಆಕೆ ಚಿರಸ್ಮರಣೆಗೆ ಪಾತ್ರನಾದವಳು. ಒಂದೇ ದಿನದಲ್ಲಿ ತನ್ನ 7 ಮಕ್ಕಳನ್ನ ಕಣ್ಮುಂದೆ ಸತ್ತಿದರೂ ಸಹ ದೇವರಲ್ಲಿ ಅವಳಲ್ಲಿದ್ದಂತಹ ನಂಬಿಕೆಯ ನಿಮಿತ್ತ ಎಲ್ಲವನ್ನು ಧೈರ್ಯದಿಂದ ಸಹಿಸಿಕೊಂಡ್ಳು.
ಉದ್ದಾತ್ತ ಮನೋಭಾವ, ವಾಕ್ಯ ಹೇಳ್ತದೆ, ಉದ್ದಾತ್ತ ಮನೋಭಾವದಿಂದಲೂ ತುಂಬಿದವಳಾಗಿ ತನ್ನ ಸ್ತ್ರೀ ಸಹಜವಾದ ಆವೇಶದೊಂದಿಗೆ ಪೌರುಷತ್ವವನ್ನು ಕೂಡಿಸಿ ಒಬ್ಬೊಬ್ಬನಿಗೂ ಮಾತೃಭಾಷೆಯಲ್ಲಿ ನೀವು ಹೇಗೆ ನನ್ನ ಉದರದಲ್ಲಿ ಉದ್ಭವಿಸಿದಿರಿ ಎಂಬುದು ನಾನು ಅರಿಯೆ. ನೋಡಿ, ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ ಪ್ರಿಯರೇ. ಆ ಮಕ್ಕಳಲ್ಲಿ ಚೈತನ್ಯವನ್ನು ತುಂಬುತ್ತಾ ಇದ್ದಾಳೆ, ಸಾಯ್ಲಿಕ್ಕೆ ಭಯವನ್ನು ತರ್ತಾ ಇಲ್ಲ. ಸಾಯಲು ಹೋಗುವಂತ ಮಕ್ಕಳಿಗೆ ಅವಳು ಯಾವ ವಿಧದಲ್ಲಿ ಪೌಷ್ಟಿಕಾಂಶ, ಎನರ್ಜಿಯನ್ನು ಕೊಡ್ತಾ ಇದ್ದಾಳೆ ಎಂಬುದಾಗಿ ನಾವು ನೋಡಬಹುದು ಈ ವಾಕ್ಯದಲ್ಲಿ. ಈ ವಾಕ್ಯವನ್ನು ನೀವು ಧ್ಯಾನಿಸಿ. ನೀವು ಹೇಗೆ ನನ್ನ ಉದರದಲ್ಲಿ ಉದ್ಭವಿಸಿದಿರಿ ಎಂಬುದನ್ನು ನಾನು ಅರಿಯೆ. ನಿಮಗೆ ಜೀವವನ್ನು, ಉಸಿರನ್ನು ಕೊಟ್ಟದ್ದು ನಾನಲ್ಲ, ನಿಮ್ಮ ದೇಹದ ಅಂಗಾಂಗಗಳನ್ನು ಜೋಡಿಸಿದ್ದು ನಾನಲ್ಲ, ಲೋಕವನ್ನು ಸೃಷ್ಟಿಸಿದವರೇ ಅದನ್ನೆಲ್ಲ ಮಾಡಿದ್ದು ಅವರೇ. ಮಾನವ ಕೋಟಿನ ಉಂಟು ಮಾಡಿದವರು, ಸಕಲಕ್ಕೂ ಆದಿ ಕಾರಣರು ಅವರೇ. ಅವರ ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ನೀವು ಹಿಂಸೆ ಒಳಗಾಗುವುದರಿಂದ ಅವರು ಕರುಣೆಯಿಂದ ನಿಮಗೆ ಜೀವವನ್ನು, ಉಸಿರನ್ನು ಹಿಂದಕ್ಕೆ ಕೊಡುವರು ಎಂದು ಉರಿದುಂಬಿಸುತ್ತಾ ಇದ್ದಳು ತಾಯಿ. ನಿಮಗೆ ದೇವರು ತಿರುಗಾ ಜೀವವನ್ನು ಕೊಡ್ತಾರೆ, ಆ ಉಸಿರನ್ನು ನಿಮಗೆ ಕೊಡ್ತಾರೆ. ಕೈ ಕೊಟ್ಟಿದ್ದು ನಾನಲ್ಲ, ಕಾಲು ಕೊಟ್ಟಿದ್ದು ನಾನಲ್ಲ, ಜೀವ ಕೊಟ್ಟಿದ್ದು ನಾನಲ್ಲ, ಉಸಿರು ಕೊಟ್ಟಿದ್ದು ನಾನಲ್ಲ, ಆ ಸರ್ವೇಶ್ವರ ಸ್ವಾಮಿ ಆಗಿದ್ದಾರೆ. ಅದರಿಂದ ನನ್ನನ್ನು ಕುರಿತು ಯೋಚನೆ ಮಾಡಬೇಡಿ, ಲೋಕವನ್ನು ಕುರಿತು ಯೋಚನೆ ಮಾಡಬೇಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಮಾತನ್ನ ಕೇಳಬೇಕಾದ್ರೆ ಈ ಅಂತಿಯೋಕ ಅರಸನಿಗೆ ನಾಚಿಕೆ ಆಯ್ತು, ಅವಮಾನವಾಯ್ತು. ಪ್ರೈಸ್ ದಿ ಲಾರ್ಡ್, ಅವಮಾನವಾಯ್ತು. ತನ್ನನ್ನೇ ಅವಳು ಹೀನೈಸುತ್ತಿದ್ದಾಳೆಂಬುದರ ಬಗ್ಗೆ ಸಂಶಯ ಮೂಡಿತು. ಅವಳ ಕೊನೆಯ ಮಗ ಇನ್ನು ಉಳಿದಿದ್ದ, ಕೊನೆಯ ಮಗ ಉಳಿದಿದ್ದ. ಅವನನ್ನ ಮಾತುಗಳಿಂದ ಪುಸಲಾಯಿಸಿದ. ಅವನು ತನ್ನ ಪೂರ್ವಜರ ಆಚಾರಗಳನ್ನು ತೊರೆದು ಬಿಡುವುದಾದರೆ ಅವನನ್ನು ಐಶ್ವರ್ಯವಂತನಾಗಿಸಿ ಉನ್ನತ ಪದವಿಯುಳ್ಳವನಾಗಿ ಮಾಡುವನು. ಅವನನ್ನು ತನ್ನ ಸ್ನೇಹಿತನೆನ್ನಿಸಿ ರಾಜ್ಯದ ವ್ಯವಹಾರಗಳಲ್ಲಿ ಮೇಲ್ವಿಚಾರಕನಾಗಿ ನೇಮಿಸುವುದಾಗಿಯೂ ಪೂರ್ಣ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದನು. ಪುಸಲಾಯಿಸ್ತ 6 ಜನರನ್ನ ಕೊಂದುಬಿಟ್ಟ. 7ನೇವನ ಈ ತಾಯಿಯ ಮಾತೆಲ್ಲ ಕೇಳಿ ಕೊನೆಗೆ ಅವನ್ನ ಸಾಯಿಸಬಾರದು. ಕೊನೆಗೆ 6 ಜನರನ್ನ ಕೊಂದುಬಿಟ್ಟ, ಇವನನ್ನು ಕೊಲ್ಲಬಾರದು. ಅದರಿಂದ ಏನ್ ಮಾಡಬೇಕು ಪ್ಲಾನ್ ಮಾಡಿದ, ಸಂಚು ಮಾಡಿದ. ಈ ಮರುಭೂಮಿ, ಯೇಸುಸ್ವಾಮಿ ಮರುಭೂಮಿಗೆ ಹೋದಾಗ ಸೈತಾನ ಹೇಗೆ ಪರಿಶೋಧಿಸಿದ್ನೋ ಅದೇ ರೀತಿಯಲ್ಲಿ ಪರಿಶೋಧಿಸ್ತಾ ಇದ್ದಾನೆ. ನಿನ್ನ ಐಶ್ವರ್ಯವಂತನಾಗಿ ಮಾಡ್ತೇನೆ, ಉನ್ನತ ಸ್ಥಾನವನ್ನು ಕೊಡ್ತಾನೆ, ನನ್ನನ್ನು ನಿನ್ನ ಸ್ನೇಹಿತನಾಗಿ ನಾನು ಇಟ್ಕೊಳ್ತೇನೆ, ವಾಗ್ದಾನ ಮಾಡ್ತೇನೆ. ತಿನ್ನು, ಅನಿಮಾಂಸ ತಿನ್ನು, ತೊಂದರೆ ಇಲ್ಲ. ಇದನ್ನು ತಿಂದ್ರೆ ನಾನು ಇದನ್ನೆಲ್ಲ ನಿನಗೆ ಕೊಟ್ಟು ಬಿಡ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮೇಲ್ವಿಚಾರಕನಾಗಿ ನಾನು ನಿನ್ನ ಕೊಡ್ತೇನೆ. ಹೌದು ಪ್ರಿಯರೇ, ಆದರೆ ಆ ಯುವಕ ಯಾವುದಕ್ಕೂ ಕಿವಿಗೊಡಲಿಲ್ಲ. ಹಣಕ್ಕೂ ಕಿವಿಗೊಡಲಿಲ್ಲ, ಪದವಿಗೆ ಕಿವಿಗೊಡಲಿಲ್ಲ, ಸ್ನೇಹಿತನಾಗೋದಕ್ಕೆ ಕಿವಿಗೊಡಲಿಲ್ಲ, ಶ್ರೀಮಂತನಾಗಲಿಕ್ಕೆ ಕಿವಿಗೊಡಲಿಲ್ಲ, ಯಾವುದಕ್ಕೂ ಅವನು ಆಸೆ ಪಡಲಿಲ್ಲ. ಕೊನೆಗೆ ಅಂತಿಯೋಕ ತಾಯಿನ ಹತ್ರ ಕರೀತಾನೆ, ಬಾಯಿಲಿ. ತಾಯಿನ ಹತ್ರ ಕರೀತಾನೆ, ಬಾಯಿಲಿ. ನಿನ್ನ ಮಗ ತನ್ನ ಪ್ರಾಣ ಉಳಿಸಿಕೊಳ್ಳಿಕ್ಕೆ ಏನಾದರೂ ಬುದ್ಧಿ ಹೇಳೋನಿಗೆ. ಅರಸ ಬಹಳವಾಗಿ ಒತ್ತಾಯಿಸಿದ ಮೇಲೆ ತಾಯಿ ಮಗನಿಗೆ ಬುದ್ಧಿ ಹೇಳ್ತಾಳೆ. ಏನ್ ಬುದ್ಧಿ ಹೇಳ್ತಾಳೆ? ಮಂತ್ರಿ ಆಗ್ಬಿಡು, ನೀನು ಸ್ನೇಹಿತನಾಗ್ಬಿಡು, ನಿನಗೆ ಒಳ್ಳೆ ಮೇಲ್ವಿಚಾರಕ ಸ್ಥಾನ ಸಿಗ್ತದೆ, ನೀನು ದೊಡ್ಡ ಶ್ರೀಮಂತ ಆಗ್ತೀಯಾ, ಅದರಿಂದ ನೀನು ಟೆನ್ಷನ್ ತಗೊಳ್ಬೇಡ. ತಾಯಿ ಬುದ್ಧಿ ಹೇಳ್ತಾಳೆ. ವಾಕ್ಯ ಹೇಳ್ತದೆ, ಮಗನ ಮೇಲೆ ಒರಗಿಕೊಂಡು ಕ್ರೂರಿಯಾದ ಅರಸನನ್ನು ಪರಿಹಾಸ್ಯ ಮಾಡುತ್ತಾ ಮಾತೃಭಾಷೆಯಲ್ಲಿ ಅವಳಿಗೆ ಹೇಳ್ತಾಳೆ, ಮಗಳೇ, ಮಗನೇ, ನನ್ನ ಮೇಲೆ ಮರಕವಾಗಿರು. 9 ತಿಂಗಳು ನಿನ್ನನ್ನು ನನ್ನ ಉದರದಲ್ಲಿ ಒತ್ತೆ 3 ವರ್ಷ ಮೇಲೆ ಮೊಲೆಯುಡಿಸಿ ನಿನ್ನನ್ನು ಸಾಕಿ ಸಲಹಿದೆ. ನಿನ್ನ ಜೀವನದ ಈ ಗಳಿಗೆಯವರೆಗೂ ನಿನ್ನನ್ನು ಪೋಷಿಸಿ ಸಾಕಿದೆ, ನಿನ್ನ ಆರೈಕೆ ಮಾಡಿದೆ. ಮಗನೇ, ಸ್ವರ್ಗವನ್ನು, ಭೂಮಿಯನ್ನು, ಅದರದಲ್ಲಿರುವುದೆಲ್ಲವನ್ನು ನೋಡು. ಏನೂ ಇಲ್ಲದ ದೇವರು ಅದೆಲ್ಲವನ್ನು ಉಂಟು ಮಾಡಿದರು. ಮಾನವ ಕೋಟಿಯು ಸಹ ಅದೇ ರೀತಿ ಉಂಟಾಯಿತು. ಇದನ್ನು ಒಪ್ಪಿಕೋ. ಈ ಕಟುಕನಿಗೆ ನೀನು ಹೆದರಬೇಡ.
ನೀನು ನಿನ್ನ ಸಹೋದರರಿಗೆ ಯೋಗ್ಯವಾದ ತಮ್ಮನೆಂದು ಸಾಬೀತುಪಡಿಸು, ಸಾವನ್ನು ಅಪ್ಪಿಕೋ. ಹೀಗೆ ದೇವರ ಕರುಣೆಯಿಂದ ನಿನ್ನ ಸಹೋದರನೊಂದಿಗೆ ನಿನ್ನನ್ನು ನಾನು ಪುನಃ ಪಡೆಯುವಂತಾಗಲಿ. ನೋಡಿ ಎಂತ ಉರುಂಬಿಸ್ತಾಳೆ ತಾಯಿ. ಒಪ್ಕೋ, ನಿನ್ನ ಸಹೋದರಿಗಿಂತ ಏನು ಕಡಿಮೆ ಇಲ್ಲ ಎಂಬುದನ್ನು ತೋರಿಸು. ನಿನ್ನನ್ನು ಪೋಷಿಸಿದ ನಾನಲ್ಲ, ದೇವರು ಪೋಷಿಸ್ಲಿಕ್ಕೆ ನನಗೆ ಅನುಮತಿಯನ್ನು ಕೊಟ್ಟರು. ನಾನು ನಿನಗೆ ಜನ್ಮ ಕೊಟ್ಟೆ, 3 ವರ್ಷ ಮೊಲೆ ಹಾಲು ಕೊಟ್ಟೆ. ನಿನ್ನ ಜೀವನದ ಗಳಿಗೆಯಲ್ಲಿ ನಾನು ಇದುವರೆಗೂ ನಾನು ಪೋಷಿಸಿದೆ. ಹೌದಾದರೆ ಎಲ್ಲವ ಸರ್ವೇಶ್ವರ ಸ್ವಾಮಿಯಿಂದ. ಅದರಿಂದ ಈ ಅರಸನಿಗೆ ನೀನು ಭಯಪಡಬೇಡ, ನಿನ್ನ ಅಣ್ಣ ತಮ್ಮಂದರಿಗಿಂತ ನೀನೇನು ಕಡಿಮೆ ಇಲ್ಲ ಎಂಬುದಾಗಿ ಹೇಳಬೇಕಾದ್ರೆ ಆ ಕ್ಷಣದಲ್ಲಿಯೇ ಆ ಅಂತಿಯೋಕ ಅರಸನ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಏತಕ್ಕಾಗಿ ನೀನು ಕಾದಿದ್ದೀರಿ ಹೇಳ್ತಾನೆ. ನಿನ್ನ ಯಾಕೆ ಕಾದಿದ್ದೀರಿ? ಅದೇನ್ ಮಾಡ್ತೀಯ ಮಾಡು ನನ್ನ ಮಗನನ್ನ. ನಿನ್ನ ಅರಸನ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಮೋಶೆ ಮುಖಾಂತರ ನಮ್ಮ ಪೂಜಾರಿಗೆ ಕೊಟ್ಟ ನಿಯಮಗಳನ್ನು ಅನುಸರಿಸುತ್ತೇವೆ. ಇಬ್ರಿಯರಾದ ನಮ್ಮ ಜನರಿಗೆ ಇದ್ದ ದುಷ್ಕೃತ್ಯಗಳನ್ನು ಎಸಗಿರುವ ನೀನು ಖಂಡಿತವಾಗಿ ದೇವರ ಕೃಪೆಯಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅಲ್ಲಿ ಅವರು ಹೇಳ್ತಾರೆ, ನಮ್ಮ ಪಾಪಗಳಿಗಾಗಿ ಹಿಂಸೆಯನ್ನು ಅನುಭವಿಸುತ್ತಿದ್ದೇವೆ. ಜೀವ ಸ್ವರೂಪರಾದ ನಮ್ಮ ಸರ್ವೇಶ್ವರ ತಾತ್ಕಾಲಿಕವಾಗಿ ನಮ್ಮನ್ನು ಕೋಪವಾಗಿದ್ದು ನಮ್ಮನ್ನು ಶಿಕ್ಷಿಸುತ್ತಿದ್ದಾರೆ. ಅವರು ತಮ್ಮ ದಾಸರೊಂದಿಗೆ ಪುನಃ ಸಂಧಾನಗೊಳಿಸುತ್ತಾರೆ. ಆದರೆ ದುಷ್ಟ ಕೇಡಿಗನೇ, ದೇವದ್ರೋಹಿಯೇ, ಮಹಾದುರುಳನೇ, ಸ್ವರ್ಗೀಯ ದೇವರ ಮಕ್ಕಳ ಮೇಲೆ ಕೈ ಎತ್ತುವಂತಹ ನೀನು ವ್ಯಕ್ತವಾಗಿ ಕೊಚ್ಚಿಕೊಳ್ಳಬೇಡ. ಅಸ್ಥಿರ ನಂಬಿಕೆಯಿಂದ ಉಬ್ಬಿ ಹೋಗಬೇಡ. ಸರ್ವಶಕ್ತ ಸರ್ವ ಸುಜ್ಞಾನಿ ದೇವರ ತೀರ್ಪಿನಿಂದ ನೀನು ಇನ್ನೂ ತಪ್ಪಿಸಿಕೊಂಡಿಲ್ಲ. ಕೊಂಚ ಕಾಲ ಹಿಂಸೆಯನ್ನು ಅನುಭವಿಸಿದ ನನ್ನ ಸಹೋದರರು ದೇವರು ಮಾಡಿದ ಒಡಂಬಡಿಕೆ ಪ್ರಕಾರ ನಿತ್ಯ ಕರೆಯುವ ಜೀವಜಲವನ್ನು ಕುಡಿದಿದ್ದಾರೆ. ಆದರೆ ನೀನೋ ದೇವರ ತೀರ್ಪಿನ ಪ್ರಕಾರ ನಿನ್ನ ಅಹಂಕಾರಕ್ಕಾಗಿ ನ್ಯಾಯಯುತ ಶಿಕ್ಷೆಯನ್ನು ಪಡೆಯುವೆ. ನಾನು ನನ್ನ ಕಣ್ಣಂದಿರಂತೆ ನಮ್ಮ ಪೂರ್ವಜರ ನಿಯಮಗಳಿಗಾಗಿ ದೇಹವನ್ನು ಜೀವವನ್ನು ತ್ಯಾಗ ಮಾಡುತ್ತೇನೆ. ಹಾಗೆಯೇ ದೇವರು ತಮ್ಮ ಜನರ ಮೇಲೆ ಕರುಣೆ ತೋರಲಿ, ಅವರೊಬ್ಬರೇ ದೇವರೆಂದು ನೀನು ಕಷ್ಟ ಹಿಂಸೆಗಳ ನಡುವೆ ನಿವೇದಿಸುವಂತೆ ಮಾಡಲಿ ಎಂದು ದೇವರಲ್ಲಿ ಅವನು ಪ್ರಾರ್ಥಿಸುತ್ತಾನೆ. ನೋಡಿ, ಅಂತ್ಯೋಕ ಅರಸನಿಗಾಗಿ ಸಾಯಲಿಕ್ಕೆ ಹೋಗುವವನು ಅವನು ಹೇಳಿ ಅವನನ್ನ ಮನವರಿಕೆ ಮಾಡಿ ಅವನಿಗಾಗಿ ಪ್ರಾರ್ಥಿಸ್ತಾನೆ. ನಾವೇನ್ ಮಾಡ್ತೇವೆ ಯೋಚನೆ ಮಾಡಿ. ನಮ್ಮ ಜೀವನ ಹೇಗಿದೆ ಯೋಚನೆ ಮಾಡಿ ಪ್ರಿಯರೇ. ದೇವರ ವಾಕ್ಯ ಸುಮ್ಮನೆ ಅಲ್ಲ ಪ್ರಿಯರೇ, ಅದೇ ನಾನು ಹೇಳುದು. ದೇವರ ವಾಕ್ಯ ಜೀವಂತವಾದದ್ದು. ದೇವರ ವಾಕ್ಯ ಶಬ್ದವಾಗಬಾರ್ದು, ಶಕ್ತಿ ಆಗಬೇಕು. ನಮ್ಮ ಮಾತಿನಲ್ಲಿ ಇದು ವ್ಯಕ್ತವಾಗಬೇಕು. ಈ ನಿಂದೆ ಮಾತುಗಳನ್ನ ಕೇಳಿದಂತ ಅಂತ್ಯೋಕ ಕೋಪದಲ್ಲಿ ಕೆರಳಿ ಇತರರಿಗಿಂತ ಹೆಚ್ಚು ಕಠಿಣವಾಗಿ ಆ ಯುವಕನನ್ನು ಬಾಧಿಸ್ತಾನೆ. ಯುವಕನಿಗೆ ಸರ್ವೇಶ್ವರಲ್ಲಿ ಪೂರ್ಣ ಭರವಸೆ ಇಟ್ಟು ಸಜ್ಜನರಾಗಿ ಸತ್ತನೆ. ತನ್ನ ಎಲ್ಲ ಮಕ್ಕಳ ತರುವಾಯ ತಾಯಿಯೂ ಸಹ ಸಾಯ್ತಾಳೆ. ಪ್ರಿಯ ನೋಡಿ, ಒಂದು ತಾಯಿಯ ವಿಶ್ವಾಸ, ಮಕ್ಕಳ ವಿಶ್ವಾಸ. ಒಂದು ತಾಯಿಯ ವಿಶ್ವಾಸ, ಮಕ್ಕಳ ವಿಶ್ವಾಸ. ಒಂದು ತಾಯಿ ತನ್ನ ಕುಟುಂಬದಲ್ಲಿ ತನ್ನ ಮಕ್ಕಳನ್ನು ಆಲುಣಿಸುವ ಹಾಗೆ ದೇವರ ವಾಕ್ಯವನ್ನು ಆಲುಣಿಸಿದರೆ, ಧರ್ಮಶಾಸ್ತ್ರವನ್ನು ಆಲುಣಿಸಿದರೆ ಎಂದಿಗೂ ತನ್ನ ಮಕ್ಕಳು ಹಾದಿ ತಪ್ಪುವುದಿಲ್ಲ. ನೋಡಿ, ಈ ತಾಯಿ ತನ್ನ ಮಕ್ಕಳಿಗೆ ಎದೆ ಹಾಲನ್ನು ಕೊಡುವುದು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಧರ್ಮಶಾಸ್ತ್ರವರಿಗೆ ಬೋಧಿಸಿದರು. ತನ್ನ ಮಕ್ಕಳು ತನ್ನ ಕಣ್ಣೆದುರುಗಡೆ ತಲೆಯ ಚರ್ಮವನ್ನು ಕೀಳುವಾಗ, ಕೈಗಳನ್ನ ಕಾಲುಗಳನ್ನು ಕತ್ತರಿಸುವಾಗ, ನಾಲಿಗೆಯನ್ನು ಕತ್ತರಿಸುವಾಗ, ಬಾಂಡಲಿಯಲ್ಲಿ ಹಾಕಿ ಉರಿಯುವಾಗ ಕಿಂಚತ್ತು ಸಹ ಚಿಂತಿಸದೆ ತನ್ನ ಮಕ್ಕಳನ್ನ ಸರ್ವೇಶ್ವರ ಸ್ವಾಮಿಗೆ ಕಾಣಿಕೆಯಾಗಿ ಅರ್ಪಿಸುವುದನ್ನು ನಾನು ನೋಡ್ತೇವೆ. ಇದು ವಿಶ್ವಾಸ, ಇದು ವಿಶ್ವಾಸ. ಈ ವಿಶ್ವಾಸದ ಜೀವಿತವೇ ನಮ್ಮ ಜೀವಿತವಾಗಬೇಕು. ಈ ವಿಶ್ವಾಸದ ಜೀವಿತವೇ ವಿಶ್ವಾಸವಾಗಬೇಕು. ಹೌದು ನನ್ನ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ನಾನು ನಿರಾಕರಿಸುವಾಗ ನನ್ನ ಜೀವಿತದಲ್ಲಿ ಏನು ಸಂಭವಿಸಿದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಕಳ್ಳನು ಬರುವಾಗೆ ಸಮಸ್ಯೆ ತಲೆದೂರುತ್ತದೆ. ನಿನಗೆ ಗೊತ್ತಿಲ್ಲದೆ ನಿನ್ನನ್ನ ದೇವರು ಇರುವ ಸ್ಥಳದಿಂದ ಎತ್ತಿ ಬಿಡುತ್ತಾರೆ. ಸಮಯ ಕಾಯುತ್ತಾರೆ. ತಕ್ಕ ಸಮಯ ಬರುವಾಗ ನಿನ್ನ ಆಸೆಗಳೆಲ್ಲವೂ ನಿರಾಶೆಗಳಾಗಿ ಹೋಗುತ್ತದೆ. ತಕ್ಕ ಸಮಯ ಬರುವಾಗ
ನೀನು ನಿರೀಕ್ಷಿಸಿದೆಲ್ಲವೂ ಮಣ್ಣ ಪಾಲಾಗಿ ಹೋಗುತ್ತದೆ. ಹೌದು ಪ್ರಿಯರೇ, ಯೋಚಿಸಬೇಕು. ದೇವರ ವಾಕ್ಯವನ್ನು ತಿರಸ್ಕರಿಸುವಾಗ, ದೇವರ ವಾಕ್ಯವನ್ನು ನಾನು ಮರೆತು ಬಿಡುವಾಗ, ಈ ಲೋಕದ ನನ್ನ ಮುಂದೆ ಇರುವ ಹಣದ ನಿಮಿತ್ತವಾಗಿ, ಆಸ್ತಿಯ ನಿಮಿತ್ತವಾಗಿ, ಮನೆ ಮಠಗಳ ನಿಮಿತ್ತವಾಗಿ, ಸ್ಥಾನಮಾನಗಳ ನಿಮಿತ್ತವಾಗಿ ನಾನು ಉಬ್ಬಿಕೊಳ್ಳುವಾಗ, ದೇವರಿಗೆ ಕೊಡತಕ್ಕ ಸಮಯವನ್ನು ಕೊಡದೇ ಇರುವಾಗ, ಯಾವ ಕ್ಷಣದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಜೀವಿತದಲ್ಲಿ ಯಾವಾಗ ಸಮಸ್ಯೆ ತಲೆದೂರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಪ್ರಿಯ, ಅದೇಳಿದು ವಿಶ್ವಾಸ. ವಿಶ್ವಾಸ ಎಂಬುದು ಬರೀ ನನಗೋಸ್ಕರ ಅಮಾ ತಾಯೇ ಎಂದು ಭಿಕ್ಷೆ ಬೇಡುವುದಲ್ಲ. ವಿಶ್ವಾಸಿ ತನಗಾಗಿ ಪ್ರಾರ್ಥಿಸುವುದಿಲ್ಲ, ಪರರಿಗಾಗಿ ಪ್ರಾರ್ಥಿಸುತ್ತಾನೆ. ಪರರ ಭಾರವನ್ನು ಹೊತ್ತುಕೊಳ್ಳುತ್ತಾನೆ, ಅವನೇ ವಿಶ್ವಾಸಿ. ದೇವರೊಂದಿಗೆ ಸಂವಾದ ಮಾಡಲು, ದೇವರೊಂದಿಗೆ ಮಾತನಾಡಲು, ದೇವರೊಂದಿಗೆ ಪ್ರಾರ್ಥಿಸಲು ಸಮಯವನ್ನು ಕಾಯುತ್ತಾನೆ. ಆ ಸಮಯದಲ್ಲಿ ಬೆಟ್ಟದಂತ ಏನೇ ಸಮಸ್ಯೆಗಳು ಬಂದರೂ ಅದನ್ನ ಬದಿಗೊತ್ತುತ್ತಾನೆ. ನನ್ನ ದೇವರಿಗೆ ಕೊಡುವ ಸ್ಥಳ, ನನ್ನ ದೇವರಿಗೆ ಕೊಡುವ ಸಮಯ, ಇದಾರಿಗೆ ನಾನು ಕೊಡುವುದಿಲ್ಲ ಎಂಬುದಾಗಿ ತೀರ್ಮಾನಿಸ್ತಾನೆ. ಹೌದು, ಕೆಲವು ಸರಿ ನನ್ನ ಪ್ರಾರ್ಥನಾ ತಳದಲ್ಲಿ ನಾನು ಹೇಳ್ತೇನೆ, ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಕಿಚನ್ಗೆ ಹೋಗ್ತಾರೆ ಕೆಲವರು. ನಾನು ಹೇಳ್ತೇನೆ, ಯಾಕೆ ಹೋಗ್ತೀರಿ? ದೇವರಿಗೆ ಕೊಡುವ ಸಮಯ ದೇವರಿಗೆ ಕೊಡಿ. ದೇವರನ್ನ ಗೌರವಿಸಿ, ದೇವರನ್ನ ಅವಮಾನ ಪಡಿಸಬೇಡಿ. ಪ್ರಿಯರೇ, ನಾವು ಹೇಳುವ ಮಾತನ್ನು ಹೇಳಿ ಬಿಡಬೇಕು, ಇಲ್ಲಾಂದ್ರೆ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಒಂದು ವ್ಯಕ್ತಿಯನ್ನ ಸಂಪೂರ್ಣವಾಗಿ ವಿಶ್ವಾಸದಡಿಗೆ ಕರ್ಕೊಂಡು ಬರಬೇಕು. ಯೇಸು ಸ್ವಾಮಿ ಹೇಳುವಾಗೆ, ತಾವು ಹೋಗುವುದಿಲ್ಲ, ಹೋಗೋನೇ ಬಿಡೋದಿಲ್ಲ, ಜ್ಞಾನಸ್ನಾನ ಕೊಡೋದನ್ನ ಕಾಯ್ತಾ ಇರ್ತಾರೆ. ಜ್ಞಾನಸ್ನಾನ ಆದ್ಮೇಲೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಅದೋ ಗತಿ. ಇನ್ನೂ ಅವನು ಹೆಚ್ಚು ಪಾಪಕ್ಕೆ ಹೋಗಲಿಕ್ಕೆ ಬಿಟ್ಟು ಬಿಡ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರಿಯರೇ, ಒಂದು ವ್ಯಕ್ತಿನ ವಿಶ್ವಾಸಕ್ಕೆ ಕರ್ತರ್ತಾನೆ ಅಂದ್ರೆ ಸಂಪೂರ್ಣವಾಗಿ ಕರೆತರಲಿಕ್ಕೆ ಪ್ರಯತ್ನಿಸಬೇಕು. ಬೈರಿ, ತೊಂದರೆ ಇಲ್ಲ. ಅವರಿಗೆ ಭಯಪಡಿಸಿ, ತೊಂದರೆ ಇಲ್ಲ. ಎಷ್ಟು ಹೇಳಬೇಕು ಹೇಳಿ. ಆದರೆ ಅವರಲ್ಲಿರುವಂತಹ ದೇವರ ಆತ್ಮರಿಗೆ ಗೊತ್ತು, ಮುಂದೆ ಇರುವಂತಹ ವ್ಯಕ್ತಿ ಮಾತನಾಡುತ್ತಿರುವುದು ನ್ಯಾಯಯುತವಾದದ್ದ, ಸತ್ಯಕರವಾದದ್ದ, ವಂಚನೆಕರವಾದದ್ದ ಅಂತ ಆ ಮುಂದೆ ಇರುವಂತಹ ವ್ಯಕ್ತಿಗೆ ಗೊತ್ತು. ಅವರೊಳಗೆ ಇರುವಂತಹ ಆತ್ಮದಲ್ಲಿರುವಂತಹ, ಅವರಲ್ಲಿರುವಂತಹ ಆತ್ಮರಿಗೆ ಗೊತ್ತುಂಟು. ಅದರಿಂದ ಒಬ್ಬನು ತಪ್ಪಿತಸ್ಥನಾಗಿ ಹೋಗುವಾಗ, ಒಬ್ಬನು ದೇವರನ್ನ ಕಂಡುಕೊಳ್ಳದೇ ಇರಬೇಕಾದರೆ, ಒಬ್ಬನು ದೇವರನ್ನ ಮರೆತು ಬಿಡುವುದಾದರೆ, ಪ್ರಿಯರೇ, ನಾವು ಅವನನ್ನು ಎಚ್ಚರಿಸಬೇಕು, ಅವನನ್ನು ಬಲವಂತ ಮಾಡಬೇಕು. ಆದರೆ ಬಲವಂತ ಮಾಡಿ ಹಾಗೆ ಇದ್ಬಿಡೋದಲ್ಲ, ಕೊನೆಗೆ ಬಿಟ್ಟು ಬಿಡಬೇಕು ಅವನನ್ನ. ಯಾರು ಕೇಳಿಲ್ವಾ, ಬಿಟ್ಟು ಬಿಡು, ತೊಂದರೆ ಇಲ್ಲ. ಒಂದು ದಿನ ಬರ್ತದೆ, ಒಂದು ಗಳಿಗೆ ಒಂದು ಸಮಯ ಬರ್ತದೆ. ಜಜ್ಜಲ್ಪಡುವಾಗ, ಇಸಕಲ್ಪಡುವಾಗ, ಹಿಂಡಲ್ಪಡುವಾಗ, ಬೊಬ್ಬೆ ಹಾಕಲ್ಪಡುವಾಗ ಅವನೇ ಓಡಿ ಬರುತ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ದೇವರ ವಾಕ್ಯನ ನಿರಾಕರಿಸಿದೆ, ಅಯ್ಯೋ ನಾನು ದೇವರಿಗೆ ಕೊಟ್ಟ ಸಮಯವನ್ನು ಕೊಡಲಿಲ್ಲ, ಅಯ್ಯೋ ನಾನು ಸ್ವಾರ್ಥಿಯಾದೆ, ಅಯ್ಯೋ ನಾನು ಸೋಂಬೇರಿಯಾದೆ, ಅಯ್ಯೋ ನಾನು ನಿದ್ರೆಗೆ ಹೋದೆ, ಅಯ್ಯೋ ನಾನು ಹಠಮಾರಿಯಾದೆ, ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ, ದೇವರಿಗೆ ಕೊಡತಕ್ಕಂಥ ಸಮಯವನ್ನು ನಾನು ಕೊಡಲಿಲ್ಲ, ದೇವರೊಂದಿಗೆ ಸತ್ಸಂಬಂಧವನ್ನು ಕೊಡುವಂತ ನಾನು ದೇವರೊಂದಿಗೆ ಸತ್ಸಂಬಂಧವನ್ನು ಕೊಡಲಿಲ್ಲ ಎಂಬುದಾಗಿ ಆ ಕ್ಷಣ ಬರುವಾಗ ಅವನು ಓಡಿ ಬರುತ್ತಾನೆ. ಅಲ್ಲಿಯವರೆಗೂ ಕಾದು ಕುಳಿತುಕೊಳ್ಬೇಕಷ್ಟೇ. ಹೇಳಿ, ನಿಮ್ಮನ್ನ ನೋಡಿ ಶಪಿಸ್ತಾ ಇದ್ದಾರೆ, ಅವ್ರು ಹಾಗೆ ಹೇಳ್ತಾರೆ, ಹೀಗೆ. ಪ್ರಿಯರೇ, ನೀವು ನನ್ನ ಕುಟುಂಬದಲ್ಲಿ ಕೇಳಿ, ನನ್ನ ಹೆಂಡತಿಯನ್ನ ಮಕ್ಕಳನ್ನು ಕೇಳಿ. ನಾನು ನೇರವಾಗಿ ಹೇಳ್ತೇನೆ, ಅವ್ರನ್ನ ಕುರಿತು ಒಡಗಡಲಿಯೂ ಸಹ ನಾನು ಹೇಳಿದ್ದೇನೆ, ಅವರಿಗೂ ಸಹ ಹೇಳ್ತೇನೆ ನೇರವಾಗಿ, ನೀವು ಮಾಡೋದು ತಪ್ಪು. ತಂದೆ ತಾಯಿಗೂ ಹೇಳ್ತೇನೆ, ನೀವು ಮಾಡೋದು ತಪ್ಪು, ನೀವು ಹೀಗೆ ಆಗ್ತೀರಿ, ನೀವು ಹೀಗೆ ಮಾಡೋದ್ರಿಂದ ಹೀಗೆ ನೀವು ಅನುಭವಿಸ್ತೀರಿ, ನಿಮ್ಮ ಜೀವಿತ ಇಂಥ ಸಂದರ್ಭಗಳು ಬರ್ತದೆ, ಈ ರೀತಿಯಾದ ಹೋರಾಟಗಳು ಬರ್ತದೆ, ಬಿಟ್ಟು ಬಿಡಿ, ಪರಿವರ್ತನೆ ಹೊಂದಿ ಅಂತ ನಾನು ಎಲ್ಲರಿಗೂ ಹೇಳ್ತೇನೆ. ಯಾರಿಗೂ ನಾನು ಹಿಂಜರಿಯುವುದಿಲ್ಲ. ನನ್ನ ಕರ್ತವ್ಯ ನಾನು ಹೇಳ್ತೇನೆ. ನನ್ನ ನಿಷ್ಠುರ ಮಾಡಿದ್ರು ಸರಿನೇ, ಅಥವಾ ನನ್ನ ಮೇಲೆ ಕೋಪ ಮಾಡಿದ್ರು ಸರಿನೇ, ಅಥವಾ ನನ್ನ ಹತ್ರ ಮಾತಾಡದಿದ್ರು ಸರಿನೇ, ಸತ್ಯವನ್ನ ಸತ್ಯವಾಗಿ ಹೇಳಬೇಕು. ನೋಡಿ, ಈ ತಾಯಿಯನ್ನ ನಾನು ನೋಡಿದ್ದು, ತನ್ನ 7 ಮಕ್ಕಳನ್ನ ತನ್ನ ಕಣ್ಣು ಮುಂದೆ ಕಳೆದುಕೊಳ್ಳುತ್ತಾಳೆ. ತನ್ನ 7 ಮಕ್ಕಳಲ್ಲಿ ವಿಶ್ವಾಸವನ್ನು ಬಿತ್ತುತ್ತಾಳೆ. ಕಣ್ಣೆರವಿ ಚಿತ್ರಹಿಂಸೆಯಿಂದ ಸತ್ತರೂ ಸಹ ಆ ತಾಯಿ ತನ್ನ ದೇವರನ್ನ ತನ್ನ ಮಕ್ಕಳ ಮುಂದೆ ಬಿಟ್ಟುಕೊಡಲು ಸಮ್ಮತಿಸಲಿಲ್ಲ. ಅದರಿಂದ ಪ್ರಿಯರೇ, ನಾವು ಆಲಿಸುವ ದಿನಪ್ರತಿ 3:30 ಗಂಟೆಯ ಈ ಸ್ವರ್ಗೀಯ ಮನ ಶುಶ್ರೂಷೆಯನ್ನ ಆಲಿಸಿರಿ. ಬನ್ನಿ, ಏನೇನೇ ಇರ್ಬೋದು. ಇನ್ನೊಂದು, ಇಲ್ಲಿ ಏನು ನೀವು ಚೇರ್ ಹಾಕೊಂಡು ಕುತ್ಕೊಳ್ಬೇಕಾಗಿಲ್ಲ, ಕಿವಿಗೆ ನಿಮ್ಮ ಇಯರ್ಫೋನ್ ಹಾಕಿ ಕುತ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ, ತೊಂದರೆ ಇಲ್ಲ. ಕುತ್ಕೊಂಡು ಇಲ್ಲಿ ನನ್ನನ್ನೇ ನೋಡ್ಬೇಕು ಅನ್ನೋದಿಲ್ಲ. ಸಮಯ ಇದ್ರೆ ಕುತ್ಕೊಳ್ಳಿ, ಎದುರುಗಡೆ ಕುತ್ಕೊಳ್ಳುವಾಗ ಅದು ನಿಮ್ಗೆ ಇನ್ಸ್ಪೈರ್ ಆಗಿರ್ತದೆ. ಇಲ್ಲವಾ ನಿಮ್ಮ ಕಿವಿಯಲ್ಲಿ ಹಾಕಿ ನಿಮ್ ಕೆಲಸ ನೀವು ಮಾಡಿ, ಕೇಳಿ, ದೇವ್ರು ನಿಮ್ಮೊಂದಿಗೆ ಇವತ್ತು ಏನು ಮಾತನಾಡ್ತಾ ಇದ್ದಾರೆ. ನನ್ನ ಒಳಿತಿಗಾಗಿ ದೇವರು ಮಾತನಾಡ್ತಾ ಇದ್ದಾರೆ, ನನ್ನ ಕೆಡಕನ್ನು ತೋರಿಸ್ತಾ ಇದ್ದಾರೆ, ನಾನು ನಿಜವಾಗಿ ವಿಶ್ವಾಸಿ ಆಗ್ಬೇಕೆಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ.
ಚಿಂತಿಸಬೇಕು ಪ್ರಿಯರೇ. ಅದನ್ನೇ ಬಿಟ್ಟು ಬರೀ ಕೊರತೆಗಳನ್ನ ಇಟ್ಕೊಂಡು, ಬರೀ ಕೆಟ್ಟ ಮನೋಭಾವನೆ ಇಟ್ಕೊಂಡು, ಕೆಟ್ಟ ಚಿಂತೆ ಇಟ್ಕೊಂಡು ನಾವು ಜೀವಿಸಬಾರ್ದು. ಆಗ ನಮ್ಮ ಪ್ರಾರ್ಥನೆ ಕೇವಲ ಶಬ್ದ ಅಷ್ಟೇ, ಜಡಿಸುವ ಗಂಟೆ ಎಂಬುದಾಗಿ ನಾವು ಹೇಳ್ತೇವೆ ಪ್ರಿಯ. ಅದರಿಂದ ಪ್ರಿಯರೇ, ನಾವು ನಮ್ಮ ಜೀವಿತವನ್ನು ಅರಿತುಕೊಳ್ಳಬೇಕು. ನಾವು ನಿಜವಾದ ವಿಶ್ವಾಸಿಗಳಾಗಬೇಕು. ಸುಮ್ಮನೆ ತೋರ್ಪಡಿಸುವಂತ ವಿಶ್ವಾಸಿಗಳಾಗಬಾರ್ದು, ಬೊಬ್ಬೆ ಹಾಕುವಂತ ವಿಶ್ವಾಸಿಗಳಾಗಬಾರ್ದು. ದೇವರಲ್ಲಿ ಸತ್ಸಂಬಂಧವುಳ್ಳಂತಹ ವ್ಯಕ್ತಿಗಳು ನಾವಾಗಬೇಕು. ಅದರಿಂದ ಆಲಿಸುವ, ಧ್ಯಾನಿಸುವ, ಪರರಿಗೆ ಸಾರುವ. ದಯವಿಟ್ಟು ಎಲ್ಲ ಲಿಂಕ್ಗಳನ್ನ ಪರರಿಗೆ ಸಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನ. ಹಣಕ್ಕಾಗಿ ಅಂತ ಖಂಡಿತವಾಗಿ ಇಲ್ಲ. ಸೊ ಶೇರ್ ಮಾಡಿ. ಖಂಡಿತವಾಗಿ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ದೇವರ ಪ್ರೀತಿ ನಮ್ಮಲ್ಲಿ ಸದಾ ನೆಲೆಗೊಳ್ಳುತ್ತದೆ ಪ್ರಿಯರೇ. ನಾವು ಜೀವಿಸಬೇಕು, ಯೇಸು ಕ್ರಿಸ್ತರಿಗಾಗಿ ಜೀವಿಸೋಣ. ಈ ಲೋಕದಲ್ಲಿ ಇನ್ನು ಎಷ್ಟು ಕಾಲ ನಾವು ಜೀವಿಸ್ತೀವಿ ಅಂತ ನಮಗೆ ಗೊತ್ತಿಲ್ಲ ಪ್ರಿಯರೇ. ಎಷ್ಟು ಕಾಲ ಈ ಲೋಕದಲ್ಲಿ ನಾವು ಜೀವಿಸ್ತೀವಿ ಅಂತ ಗೊತ್ತಿಲ್ಲ. ಯಾವಾಗ ಅಲಾರಾಮ್ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಸದಾ ಸಿದ್ಧರಾಗೋಣ. ಸದಾ ದೇವರ ಮಹಿಮೆಗಾಗಿ ಜೀವಿಸೋಣ. ದೇವರಲ್ಲಿ ಸತ್ಸಂಬಂಧವುಳ್ಳವರಾಗೋಣ. ಆಲಿಸಿ ಪಾಲಿಸೋಣ. ಈ ತಾಯಿಯಂತೆ, ಈ 7 ಜನ ಯುವಕರಂತೆ ನಾವು ನಿಜವಾದ ವಿಶ್ವಾಸಿಗಳಾಗೋಣ, ರಕ್ತಸಾಕ್ಷಿಗಳಾಗೋಣ, ಸಂತರಾಗೋಣ, ಜೀವಿಸುವ ಸಂತರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡೋಬರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.